ಜಾಲಿ ಡೇಸ್ನ ಹೀರೋ ಒಬ್ಬ ಟೀಚರ್ನ ಲವ್ ಮಾಡಿದ್ದು ಹೇಗೆ? ಟೀಚರ್ ಅಂದಮೇಲೆ ಅವರ ಸಿಂಪ್ಲಿಸಿಟಿ, ಇವ್ರಿದ್ರೆ ನನ್ನ ಲೈಫ್ಗೂ ಒಂದು ಕರೆಕ್ಟ್ ದಾರಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡೆ. ನಾಗವೇಣಿ ಅವ್ರಿಗೆ ಒಬ್ಬ ನಟನಿಂದ ಕಲ್ತ್ಕೊಂಡಿದ್ದೇನು, ಇಷ್ಟ ಆಗದೆ ಇದ್ದಿದ್ದೇನು? ಇಷ್ಟ ಆಗಿರೋದು ಅದೇ ಸಿಂಪ್ಲಿಸಿಟಿ, ಸಿಂಪಲ್ ಆಗಿರೋದು. ಇಷ್ಟ ಆಗದೇ ಇರೋದು ಅಂತ ಯಾವುದೂ ಇಲ್ಲ. ಸುಖ ದಾಂಪತ್ಯಕ್ಕೆ ಸೂತ್ರ: ಲಗೇಜ್ ಅನ್ನ ಕ್ಯಾರಿ ಮಾಡಬಾರ್ದು. ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ, ಅದನ್ನ ಅಲ್ಲಲ್ಲೇ ಬಿಟ್ಟು ಮುಂದೆ ಹೋಗ್ತಾ ಇರ್ಬೇಕು. ನಾಗವೇಣಿ ಅವ್ರನ್ನ ಕೇಳಿದ್ರೆ ಹೊಂದಾಣಿಕೆ ಇದ್ರೆ ಮಾತ್ರ ಸಂಬಂಧ ಚೆನ್ನಾಗಿರೋಕ್ಕೆ ಸಾಧ್ಯ. ಶೆಟ್ರಿಗೆ ಇಷ್ಟವಾದಂತಹ ಊಟ ಯಾವುದು? ಗಂಜಿ ಉಪ್ಪಿನಕಾಯಿ, ಬಿಸಿ ತುಪ್ಪ, ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ಊಟ ಮಾಡೋದು, ಹಪ್ಪಳ ಜೊತೆ ತುಂಬಾ ಇಷ್ಟ ಅವರಿಗೆ. ಹಾಯ್ ಹಲೋ ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ಸಮಸ್ತ ವೀಕ್ಷಕರಿಗೂ ಮೋಸ್ಟ್ ವೆಲ್ಕಮ್. ಎಸ್, ಪ್ರಜಾಪ್ರೇಮಿಗಳು, ರಿಯಲ್ ಬದುಕಿನ ರಿಯಲ್ ಪ್ರೇಮಿಗಳು. ಹೌದು, ಯಾವುದಿದು ಜೋಡಿ? ಈ ಬದುಕಿನ ಯಾನದಲ್ಲಿ ಸುದೀರ್ಘವಾದಂಥ ಪಯಣ ಹಾಗೂ ತುಂಬ ಪ್ರೀತಿ ಹಾಗೂ ಆರೈಕೆ ಎಲ್ಲವನ್ನ ಹೊಡ್ಕೊಂಡಿದ್ದಂಥ ಸಾಮರಸ್ಯದಿಂದ ಕೂಡಿದಂತಹ ಬದುಕು ಯಾರ್ದಾಗಿದೆ? ನಾವಿವತ್ತು ಯಾವ ಜೋಡಿನ ನಿಮಗೆ ಪರಿಚಯ ಮಾಡ್ತಾ ಇದ್ವಿ, ತಿಳ್ಕೊಳ್ಳೋಂಥ ಕಾತರ ನಿಮಗಿದೆಯಲ್ಲ? ಎಸ್, ನಮ್ಮ ಕನ್ನಡ ಚಿತ್ರರಂಗದ ಚಂದನವನದ ಜಾಲಿ ಡೇಸ್, ಜಾಲಿಯಾಗಿ ಡೇಸ್ಗಳನ್ನ ಹಾಗೆಯೇ ತಳ್ಕೊಂಡು ಬಂದು ಫೈನಲಿ 31 ಡೇಸ್ ಅಂತ ಅಂದ್ಕೊಂಡು ನಮಗೆ ಟೈಮನ್ನು ಕೊಟ್ಬಿಟ್ಟಿದ್ದಾರೆ. ಏನಿದು ಜಾಲಿ ಡೇಸ್ ಟು 31 ಡೇಸ್? ಆ ಹೀರೋ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಸ್ ನಥಿಂಗ್ ಬಟ್ ನಮ್ಮ ನಿರಂಜನ್ ಶೆಟ್ಟಿ. ನಮ್ಮ ಶೆಟ್ರು ಇವತ್ತು ನಮ್ಮ ಪ್ರಜಾಪ್ರೇಮಿಗಳು ಕಾರ್ಯಕ್ರಮದಲ್ಲಿ. ಹಾಯ್, ಮೋಸ್ಟ್ ವೆಲ್ಕಮ್. ನಮಸ್ಕಾರ. ಹಾಗೂ ಮಿಸಸ್ ನಿರಂಜನ್ ಶೆಟ್ಟಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ಪೆಷಲ್ ವೆಲ್ಕಮ್. ಯಾಕೆ ಅಂತ ಕೇಳ್ತೀರಾ? ಸೊ ಆಲ್ ದೀಸ್ ಡೇಸ್ ಅವ್ರು ಎಲ್ಲೂ ಕೂಡ ಕ್ಯಾಮ್ರಾ ಮುಂದೆ ಬಂದಿಲ್ಲ, ಹೌದಲ್ವಾ ಶೆಟ್ರೆ? ಎಸ್, ನಾನು ಕಳೆದ ಸಂಚಿಕೆ ಪ್ರೋಗ್ರಾಮ್ ಅಲ್ಲೂ ನಾವು ಕೇಳಿದಾಗ ಅವರು ಕಾಣಿಸ್ಕೊಳ್ಳಿಲ್ಲ, ತುಂಬಾ ಸಂಕೋಚ ಇದ್ರು. ಬಟ್ ಫೈನಲಿ 5 ವರ್ಷ ನಂತರ ಕ್ಯಾಮ್ರಾಗೆ ಫಸ್ಟ್ ಟೈಮ್ ಅಂತ ಅನ್ಕೊಳ್ತೀನಿ. ಬಟ್ ನಮ್ಮ ಜೊತೆ ಇರೋದು ತುಂಬಾ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಮೊರೆವರ್ ಇಬ್ರು ಕೂಡ ಮಾತಾಡ್ಕೊಂಡು ಮ್ಯಾಚ್ ಮಾಡ್ಕೊಬಿಟ್ಟಿದ್ದೀರಾ. ಸೊ ಏನು ಇಷ್ಟೊಂದು ಸಿಂಕ್ ಆಗುತ್ತಾ? ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದ್ರ ಪ್ರಯುಕ್ತ. ಸೊ ಏನು ಪ್ಲಾನ್ಸ್ ಇದೆ ಈ ವ್ಯಾಲೆಂಟೈನ್ ಡೇ? ಎಷ್ಟು ವರ್ಷದ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ? ಹಾಗೂ ನಿಮ್ಮ ವ್ಯಾಲೆಂಟೈನ್ ಡೇದು ಸ್ಪೆಷಲ್ ಏನು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ಆ್ಯಕ್ಚುಲಿ 13 ವರ್ಷ ಕಂಪ್ಲೀಟ್ ಆಗಿ 14ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಸೊ ಎಲ್ಲೋ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡೋದು ಆ್ಯಸ್ ಯೂಶುವಲ್. ಓಕೆ, ಅಂದ್ರೆ ಸ್ಪೆಷಲ್ ಡೇಸ್ ಎಲ್ಲ ಹೋಟೆಲ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ? ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲೋ ಒಂದು ಜೊತೆಲಿ ನಾನು, ವೈಫ್, ನನ್ನ ಮಗಳು 3 ಜನ ಹೋಗಿ ಪಾರ್ಟಿ ಮಾಡೋ ಜನರಲ್ ಊಟ, ಅದನ್ನೇ ಎಂಜಾಯ್ಮೆಂಟ್. ಒಂದು ಫ್ಯಾಮಿಲಿ ಅಂದಮೇಲೆ ಅದೇ ತರ ಇರುತ್ತೆ. ಅಂದ್ರೆ ಅದನ್ನ ದೊಡ್ಡ ಸೆಲೆಬ್ರೇಷನ್ ಅಂತ ಏನ್ ಮಾಡಲ್ಲ, ಈಸ್ ಎ ರೆಗ್ಯುಲರ್ ಪ್ಯಾಟರ್ನ್, ಒಂದು ತಮಾಷೆ ಆಗಿ. ನಿರಂಜನ್ಗೆ ತುಂಬಾ ಇಷ್ಟವಾದಂತ ಫುಡ್ ಯಾವುದು? ನೀವು ಅದನ್ನ ಎಷ್ಟು ಬಾರಿ ಅದನ್ನ ರಿಪೀಟೆಡ್ ಆಗಿ ಅವ್ರಿಗೆ ಬೋರ್ ಆಗೋಷ್ಟು ಮಾಡ್ತಾನೆ ಇರ್ತೀರಾ? ಎಸ್, ಮಿಸಸ್ ನಿರಂಜನ್ ಶೆಟ್ಟಿ, ನಿಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟವಾದಂಥ ರೆಸಿಪಿ ಪದೇ ಪದೇ ಕೇಳಿ ಡಿಮ್ಯಾಂಡ್ ಮಾಡಿಸ್ಕೊಳ್ಳೋದು, ಬಟ್ ನಿಮ್ಗೆ ಅಷ್ಟೇ ಕೋಪ ಬರೋವಂಥದ್ದು ರಿಪೀಟ್ ಆದಾಗ ಯಾವುದು ಅದು ಫುಡ್? ಆಕ್ಚುಲಿ ಕೋಪ ಅಂತ ಬರಲ್ಲ. ನಮ್ದು ಡೈಲಿ ಫುಡ್ಡೇ ಬಾಯ್ಲ್ಡ್ ರೈಸ್, ಗಂಜಿ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ. ಅದ್ರ ಜೊತೆಗೆ ಹಪ್ಪಳ, ಬಿಸಿ ಗಂಜಿ ಅಂದ್ರೆ ಸ್ವಲ್ಪ ತುಪ್ಪ, ಅದು ತುಂಬಾ ಇಷ್ಟ ಪಡುವಂತದ್ದು ಅವರು ಫುಡ್ಡಲ್ಲಿ. ನಾನ್ ವೆಜ್ ಅಂದ್ರೆ ಚಿಕನ್ ಸುಕ್ಕ, ನೀರ್ ದೋಸೆ. ಮತ್ತೆ ಇಷ್ಟ ಇಲ್ಲ ಅನ್ನುವಂಥದ್ದು ಯಾವುದೂ ಇಲ್ಲ. ಪ್ರತಿಯೊಂದು ನಾನು ಮಾಡೋ ಫುಡ್ ಅವ್ರಿಗೆ ತುಂಬಾನೇ ಇಷ್ಟ ಆಗಲಿ. ಮಂಗಳೂರು ಯಾಕೆ ಅವ್ರಿಗೆ ಮೀನೂಟ ಇಷ್ಟ ಇಲ್ಲ? ಮೀನು ಫಸ್ಟ್. ಓಕೆ, ಫಸ್ಟ್ ಪ್ರಯಾರಿಟಿ ಮೀನೂಟಕ್ಕೆ. ಓಕೆ, ಅದರಲ್ಲಿ ಮೀನಲ್ಲಿ ಯಾವ ವೆರೈಟೀಸ್ ನಿರಂಜನ್ಗೆ ಇಷ್ಟ ಆಗೋದು, ನಿಮಗೂ ಇಷ್ಟ ಆಗುವಂಥದ್ದು? ಬಂಗಡೆ, ಆಮೇಲೆ ಪಾಪ್ಲೆಟ್. ಓಕೆ, ಒಂದೊಂದೇ ಇದೆ. ಡೈಲಿ ಇರುತ್ತೆ ಅದು ರೆಸಿಪಿ ಮನೆಯಲ್ಲಿ? ವೀಕ್ಲಿ ಸಾಟರ್ಡೆ ಸಂಡೇ ಅಂತೂ ಕಂಪಲ್ಸರಿ ಇರುತ್ತೆ. ಸೊ ನಾವು ಫಸ್ಟ್ ನಿಮ್ಮ ಟೇಸ್ಟ್ಗಳ ಬಗ್ಗೆ ಕೇಳ್ತಾ ಇದ್ವಿ. ಎಷ್ಟು 13 ವರ್ಷದ ನಿಮ್ಮ ಈ ಒಂದು ಮ್ಯಾರಿಡ್ ಲೈಫಲ್ಲಿ ನೀವು ಅವ್ರನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದು ನಮಗೆ ತಿಳ್ಕೊಳ್ಳೋಂಥ ಕ್ಯೂರಿಯಾಸಿಟಿ. ಸೊ ವೆರಿ ಸೈಲೆಂಟ್, ಆ್ಯಂಡ್ ನೀವು ಕೂಡ ಅಷ್ಟೇ ಸೈಲೆಂಟ್. ಓನ್ಲಿ ಆನ್ ಸ್ಕ್ರೀನ್ ಲವರ್ ಬಾಯ್ ಕಾಣಿಸ್ಕೊಳ್ತೀರಾ, ಸ್ವಲ್ಪ ರಗಡಾಗೂ ಕಾಣಿಸ್ಕೊಂಡಿದ್ದೀರಾ ಕೇಸ್ ನಂಬರ್ 18/9 ಸೊ ಅಷ್ಟೆಲ್ಲ ಇದ್ರು ಕೂಡ ಮನೆಗೆ ಬಂದಾಗ ನಿರಂಜನ್ ಹೇಗಿರ್ತಾರೆ ಮಿಸಸ್ ಜೊತೆ? ಆಸ್ ಯೂಶುವಲ್ ತಮಾಷೆಯಾಗೇ ಇರ್ತೀವಿ. ಸೊ ಅವರು ಅಂದರೆ ತುಳು ಮಾತಾಡ್ತಾರೆ. ಅವರು ಈ ಮಂಗಳೂರು ಕಡೆಯವರು, ನಾವು ಸ್ವಲ್ಪ ಕುಂದಾಪುರ. ಸೊ ನಾನು ಮದುವೆ ಆದಮೇಲೆ ಅವರಿಂದ ತುಳು ಭಾಷೆನ ಕಲಿತೆ. ಸೊ ನಮ್ಮ ಕುಂದಾಪುರದಲ್ಲಿ ಆ ಭಾಷೆ ಇಲ್ಲ. ಸೊ ಉಡುಪಿ, ಕಾರ್ಕಳ, ಮಂಗಳೂರು ಬರುತ್ತೆ. ಬಟ್ ಮದುವೆ ಆದಮೇಲೆ ಈಗ ನಾವು ತುಳು ಭಾಷೆ ಕಲ್ತಿದ್ದೀನಿ. ಸೊ ಆ್ಯಸ್ ಯೂಶುವಲ್ ನಾವು ತಮಾಷೆ ಆಗಿರ್ತೀವಿ. ಇಸ್ ಎ ಗುಡ್ ಫನ್.
ಆಮೇಲೆ ಇವ್ರು ಹೇಳ್ದಂಗೆ ನನ್ನ ಫೇವ್ರೇಟ್ ಫುಡ್ ಅಂದರೆ ಗಂಜಿ ಉಪ್ಪಿನಕಾಯಿ. ನಾನು ಸಾಮಾನ್ಯ ಅಲ್ಲಿ ಆ ಹೋಟ್ಲಿಗೆ ಹೋದೆ ಈ ಹೋಟ್ಲಿಗೆ ಹೋದೆ ಅಂತ ದೊಡ್ಡ ದೊಡ್ಡ ಹೋಟ್ಲ್ ಹೆಸರು ಹೇಳ್ಬಿಟ್ಟು ಬರ್ತೀನಿ. ಅಲ್ಲಿ ಇವಳು ಹೇಳೋದು, ಅಲ್ಲ ಅಲ್ಲಿ ಹೋಗಿ ಬಂದರೆ ಊಟ ಮಾತ್ರ ಮನೇಲಿ ಬಂದು ಗಂಜಿ ಉಪ್ಪಿನಕಾಯಿ ಮಾಡ್ತೀರಲ್ಲ ಅಂತ. ಸೊ ನಾನು ಎಲ್ಲೇ ದೊಡ್ಡ ಹೋಟ್ಲ್ಗಳಿಗೆ ಹೋದ್ರೂ ನಾನು ಭಾಳ ಲಿಮಿಟೆಡ್ ಫುಡ್, ನನಗೆ ಆ ಥರ ಇಷ್ಟ ಆಗಲ್ಲ. ಬಂದಿರ್ತೀನಿ, ಬಟ್ ನನಗೆ ಗಂಜಿ ಉಪ್ಪಿನಕಾಯಿ ಊಟ ಮಾಡಿದ್ರೆ ಅದು ಊಟ ಥರ ತೃಪ್ತಿ ಆಗೋದು ನಮ್ಗೆ. ಉಪ್ಪಿನಕಾಯಿ ಇದ್ರೆ ನೋಡಿ, ಅದೇ ನಮ್ ಗುಟ್ಟು. ಬಾಯಲ್ಲಿ ನೀರ್ ಬರ್ತಾ ಇದೆಯಾ? ಆಬ್ವಿಯಸ್ಲಿ ಡೈಲಿ ಇರ್ಬೇಕಾದ ಊರ್ದು ಅಪ್ಪಿ ಮಿಡಿ ಉಪ್ಪಿನಕಾಯಿ, ಆಮೇಲೆ ಗಂಜಿ ಉಪ್ಪಿನಕಾಯಿ, ಸ್ವಲ್ಪ ತುಪ್ಪ, ಒಂದು ಹಪ್ಪಳ ಇದ್ರೆ ಸಾಕು. ಫುಲ್ಫಿಲ್ ಅಷ್ಟೇ. ವೆರಿ ಸಿಂಪಲ್, ವೆರಿ ಸಿಂಪಲ್. ಅದಕ್ಕೆ ಆಮೇಲೆ ಸೈಡ್ ಡಿಶ್ಗಳೆಲ್ಲ ಇರ್ತವೆ. ಸಾಮಾನ್ಯ ಮೀನ್ ಮಾಡಿದಾಗ ಅದನ್ನ ನಾವು ಗಂಜಿ ಮಾಡೋದಿಲ್ಲ, ಇಸ್ ಅ ಬಾಲ್ಡ್ ರೈಸ್ ಆಗಿರುತ್ತೆ. ಸೊ ಆ ತರ. ಸೊ ನೀವು ಇಷ್ಟಪಟ್ಟು ಹೋಗುವಂತಹ ಜಾಗ ಯಾವುದು? ಹೋಟೆಲ್ಗೆ ಊಟಕ್ಕೆ ಅಂತಾನೆ ಹೋಗ್ಬೇಕು ಅಂದಾಗ ಯಾವ್ದೋ ಒಂದು ಪರ್ಟಿಕ್ಯುಲರ್ ಇದನ್ನ ನೀವು ಯಾವಾಗ್ಲೂ ಚೂಸ್ ಮಾಡ್ತೀರಾ? ನಂದನ್ ಹೋಗ್ತೀವಿ, ಆಮೇಲೆ ಸೌತ್ ಹೋಗ್ತೀವಿ, ಎಂಪೈರ್ ಹೋಗ್ತೀವಿ. ಸೊ ಸಾಕಷ್ಟು ಫಿಶ್ ಊಟಕ್ಕೆ ಅಂತ ಏನಲ್ಲ, ಫಿಶ್ ಊಟ ಮಂಗಳೂರದ ಕಡೆದು 2-3 ಹೋಟ್ಲ್ಗಳಿವೆ, ಅಲ್ಲಿಗೆ ಹೋಗ್ತೀವಿ. ಸೊ ಕಾಮನ್ ಆಗಿ ಅಲ್ಲಿ ಹೋಗ್ತೀವಿ. ಅಂದ್ರೆ ಸಾಮಾನ್ಯ ಏನಾಗುತ್ತೆ, ನಮ್ಮ ಮೀನು ಅಂದ್ರೆ ಮಂಗಳೂರವರಿಗೆ ಮನೇಲಿ ಮಾಡಿದ್ರೇನೆ ನಮ್ಗದು ತೃಪ್ತಿ ಆಗೋದು. ಬಿಕಾಸ್ ನಮ್ಮ ಪುಳಿ ಮುಂಚಿ ಸ್ಟೈಲ್ ಇರ್ಬೋದು, ಹೋಟ್ಲಲ್ಲಿ ನಮ್ಗದು ಎಕ್ಸಾಕ್ಟ್ ಆಗಿ ಆ ಕ್ವಾಲಿಟಿ ಸಿಗೋದಿಲ್ಲ. ಸೊ ಮನೇಲಿ ಮಾಡಿದ್ರೆ ನಮ್ಗದು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮನೆ ಫುಡ್ಡನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಎಲ್ಲ ಸುತ್ಕೊಂಡ್ ಬಂದ್ರೆ ಮನೇಲಿ ಬಂದು ಗಂಜಿ ಮಿಡಿ ಉಪ್ಪಿನಕಾಯಿ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿನ್ನೋದಂತೂ ಮಿಸ್ ಮಾಡೋದಿಲ್ಲ. ಅದ್ ಮಾಡಿದ್ರೆ ಅದು ಖುಷಿ. ಸೊ ಈ 13 years ಆಫ್ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಸೊ ಯಾವ ರೀತಿ ನಿಮ್ದು ಈ ಒಂದು ಸಕ್ಸಸ್ ಮ್ಯಾರಿಡ್ ಲೈಫ್ಗೆ ಒಂದು ಫಾರ್ಮುಲಾ ಅಂತ ಇರುತ್ತೆ. ಸೊ 13 ವರ್ಷ ಅಂತಂದ್ರೆ ನಾಟ್ ಎ ಸ್ಮಾಲ್ ಥಿಂಗ್, ಅದಂತೂ ಖಂಡಿತ ಅಲ್ಲ. ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇರ್ತೀವಿ 1 or 2 years 3 years ಆ ಸೆಲೆಬ್ರಿಟಿಗಳ ಲೈಫ್ನ ಹೇಗೆ ಸ್ಕ್ರೀನ್ ಮೇಲೆ ಬೇರೆ ಇರುತ್ತೆ, ರಿಯಲ್ ಲೈಫಲ್ಲಿ ಬೇರೆ ಇರುತ್ತೆ. ಬಟ್ ನೀವು ಇಷ್ಟು ಸಾಫ್ಟ್, ಸೈಲೆಂಟ್ ಅಂಡ್ ಸೋಬರ್ ಆಗಿ ನೀವು ಮೇಂಟೈನ್ ಮಾಡಿದ್ದೀರಾ ಅಂದ್ರೆ ಆ ಸೀಕ್ರೆಟ್ ಏನು, ಫಾರ್ಮುಲಾ ಏನು ಅಂತ ರಿವೀಲ್ ಮಾಡ್ಬಿಡಿ. ಆ್ಯಕ್ಚುಲಿ ನಾನು ಆ ವಿಚಾರದಲ್ಲಿ ನಾನು ಲಕ್ಕಿ. ಯಾಕಂತಂದರೆ ಈಗ ನಾವು ಸಿನಿಮಾ ಆರ್ಟಿಸ್ಟ್ ಆಗಿರೋದ್ರಿಂದ ನಾವು 11:15 ಬರ್ತೀವಿ, 12 ಗಂಟೆಗೆ ಬರ್ತೀವಿ. ಸೊ ಶೂಟಿಂಗ್ ಲೇಟ್ ಆಗುತ್ತೆ, ಅಥವಾ ಯಾವುದೊಂದು ಮೀಟಿಂಗ್ ಇದ್ದಾಗ ಲೇಟ್ ಆಗುತ್ತೆ. ಸೊ ಆ ಹೊಂದಾಣಿಕೆ ನಮಗೆ ತುಂಬ ಚೆನ್ನಾಗಿದೆ. ಅಂದರೆ ಅವರಿಗೂ ಅದು ಅರ್ಥ ಆಗಿದೆ. ನಾ ಮದುವೆ ಆರಂಭ ದಿನಗಳಿಂದ, ನಂದು ಮದುವೆಗೆ ಮೊದಲಾಗಿರೋದು ಒಂದೇ ಸಿನಿಮಾ, ಜಾಲಿ ಡೇಸ್. ಆಮೇಲೆ ಕೇಸ್ ನಂಬರಿಂದ ಅಪ್ ಟು ಟಿಲ್ ಒಂದು 7-8 ಸಿನಿಮಾ ಇವಾಗ ಮದುವೆ ಆದಮೇಲೆ ಆಗಿರೋದು. ಸೊ ಆವಾಗ ಅದೆಲ್ಲ ನೋಡಿರೋದ್ರಿಂದ ಅವ್ರಿಗೆ ಅದೇನು ವಿಶೇಷ ಅನ್ಸಲ್ಲ, ಅದಕ್ಕೆ ಈಗ ಅಡ್ಜಸ್ಟ್ ಆಗಿದ್ದಾರೆ. ನಿಮ್ಮ ಆ ಸಕ್ಸಸ್ನ ಫಾರ್ಮುಲಾ ಏನು ತಿಳ್ಕೊಳ್ಳೋಣ? ನಮ್ಮ ಈ 13 years ಜರ್ನಿ ಜೊತೆಲಿ ಎಲ್ಲ ನಮ್ಮ ಕಷ್ಟ ಸುಖದ ಜೊತೆ ಭಾಗಿಯಾಗ್ತಾ ಈಗ ನಮಗೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. 31 days ನಿರ್ಮಾಪಕರು ಇವರೇ ಈಗ. ಸೊ ಒಂದ್ ಕಡೆ ಹೋಮ್ ಮೇಕರ್ ಅಂಡ್ ಪ್ರೊಡ್ಯೂಸರ್. ಸೊ ಈಗ ನೀವು ಅಂದ್ರೆ ಈ ಒಂದು ಸಿನಿಮಾ ಲೈಫ್ಗೆ, ಯಾಕಂದ್ರೆ ಪರ್ಸನ್ ಲೈಫ್ ಅಂದಾಗ ಬಿಕಾಸ್ ಅವರು ಸಿನಿಮಾದು, ನಿಮ್ದು ಔಟ್ ಆಫ್ ಸಿನಿಮಾ. ಸೊ ಒಬ್ರು ಅವರ ಮಿಸಸ್ ಆಗಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಆ ಸಿನಿಮಾದ ಒಳಗಡೆ ಹೊರಗಡೆ ಹೇಗಿರುತ್ತೆ ಅನ್ನೋ ಒಂದು ಇದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಒಂದು ಜೆಲಸ್, ನನ್ನ ಹಸ್ಬೆಂಡ್ ಇಸ್ ಹೀರೋ, ಬೇರೆ ಜೊತೆ ಡಿಬೇಟ್ ಆಡ್ತಾರೆ, ಫೈಟ್ ಮಾಡ್ತಾರೆ. ಸೊ ಅದು ಕಾಮನ್ ಫೀಮೇಲ್ ಟೆಂಡೆನ್ಸಿ, ಒಪ್ಕೊಳ್ತೀರಾ? ಸೊ ಆ ರೀತಿ ಏನಾದ್ರು ಇದ್ದಾಗ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಆ ವಿಷಯಕ್ಕೆ ಜಗಳ ಆಡಿದುಂಟಾ? ಇಲ್ಲ, ಆಕ್ಚುಲಿ ನಾನು ಜಗಳ ಆಡಿಲ್ಲ. ನನ್ಗೆ ಆ ಥರ ಏನು ಅನಿಸ್ತಾ ಇರಲಿಲ್ಲ. ಅಂದ್ರೆ ಅವ್ರ ಸಿನಿಮಾಕ್ಕೆ ಕತೆಗೆ ಏನು ಬೇಕು ಅದು ಮಾಡಿರ್ತಾರೆ. ನನಗೆ ಏನು ಆ ಥರ ಅನಿಸ್ಲೇ ಇಲ್ಲ ಯಾವತ್ತು. ಹೇಳ್ತಾ ಇದ್ರು, ಶೇರ್ ಮಾಡ್ತಾ, ಇವತ್ತು ಈ ತರ ಸೀನ್ ಇತ್ತು, ಈ ತರ ಇತ್ತು ಪ್ರತಿಯೊಂದನ್ನು ಹೇಳ್ತಾ ಇದ್ರು. ನಾನು ಯಾವತ್ತೂ ಶೂಟಿಂಗ್ ಸ್ಪಾಟಿಗೆ ಹೋದೇ ಇಲ್ಲ. ನಮ್ಮ 31 days ಅಲ್ಲಿ ಮಾತ್ರ ನಾನು ಪ್ರೊಡ್ಯೂಸರ್ ಆಗಿರೋದ್ರಿಂದ 1-2 times ಏನೋ ವಿಸಿಟ್ ಮಾಡಿದ್ದೀನಿ ಅಷ್ಟೇ. ಮತ್ತೆ ಪ್ರತಿಯೊಂದು ವಿಷಯನ ಅವ್ರು ಪ್ರತಿ ಸೀನ್ ಬೈ ಸೀನ್ ನನ್ಗೆ ಹೇಳ್ತಾ ಇದ್ರು, ಹಿಂಗಿತ್ತು. ನಂಗೆ ಇಲ್ಲೇ ಫೀಲ್ ಆಗ್ತಿತ್ತು, ಹಿಂಗಿತ್ತು ಅಂತ. ಪ್ರತಿಯೊಂದನ್ನು ಹೇಳ್ತಾ ಇದ್ರು ನನ್ನ ಹತ್ರ. ಸಿನಿಮಾ ಮುಗಿಸ್ಕೊಂಡು ಬಂದಾಗ್ಲೂ ಅದೆಲ್ಲ ನೆರೇಟ್ ಮಾಡ್ತಾ ಇದ್ರು, ಈಗಾಯ್ತು ಶೂಟ್ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ರು, ಪ್ರತಿಯೊಂದು ಹೇಳ್ತಾರೆ. ಸೋ ಸ್ವೀಟ್ ಆಫ್ ಯು ಅಲ್ಲ. ಅಂದ್ರೆ ಸೊ ಈ ಒಂದು ರಿಯಲ್ ಕೆಮಿಸ್ಟ್ರಿನ ರಿಯಲ್ ಲೈಫ್ ಅಲ್ಲಿ ನೋಡುವಂತ ಒಂದು ಸೌಭಾಗ್ಯ ನಮ್ಗೆ ಅಂತ. ಆಕ್ಚುಲಿ ಸಮ್ಟೈಮ್ಸ್ ಇಂಟಿಮೇಟ್ ಸೀನ್ ಇದ್ದಿದ್ದು ನಾನು ಹೇಳಿದ್ದೀನಿ, ಈ ತರ ಇರುತ್ತೆ ಅಂದ್ರೆ. ಯಾಕಂದ್ರೆ ದಟ್ ಈಸ್ ಅವರ್ ಪ್ರೊಫೆಷನ್. ಈಗ ನಾವು ಅದನ್ನ ವೃತ್ತಿಯಾಗಿ ಅನ್ಭವಿಸ್ಬೇಕು. ಇವಾಗ ನಾವು ಬಸ್ಸಲ್ಲಿ ಒಬ್ರು ಬಸ್ ಕಂಡಕ್ಟರ್ ಆದ್ರೆ ಅದು ಎಲ್ಲರಿಗೂ ನಾವು ಹಿಂಗ್ ಮಾಡ್ಕೊಂಡು ಹತ್ರ ಹೋಗ್ಬೇಕು. ಸೊ ಒಬ್ಬ ಆಕ್ಟರ್ ಆದ್ರೆ ಅವನದೊಂದು ಕೆಲಸ. ಒಬ್ರು ಹೋಟ್ಲಲ್ಲಿ ಒಬ್ರು ನಾವೇನೋ ಸಪ್ಲೈ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಅದು ಅವ್ರವ್ರ ಡ್ಯೂಟಿ. ಈಗ ನಾವು ಎಲ್ಲರೂ ಮಾಡೋದು ಏನಂದ್ರೆ ನಮ್ಮ ಕೆಲಸಗಳು ಈಸ್ ಎ ವರ್ಕ್ ಅಷ್ಟೇ. ವರ್ಕ್ ಈಸ್ ವರ್ಷಿಪ್. ಪ್ರೊಫೆಷನ್ ಆದ್ರೂ ನಿಮ್ಗೆ ಫೀಮೇಲ್ದು ಟೆಂಡೆನ್ಸಿ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಆದ್ರೂ ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಅಂದ್ರೆ ಶಿ ಇಸ್ ಗ್ರೇಟ್. ಹೌದೌದು, ಖಂಡಿತ ಅವ್ರು ಗ್ರೇಟ್. ಶಿ ಇಸ್ ರಿಯಲಿ ಗ್ರೇಟ್. ನಿಮ್ಮ ದಿಲ್ ಸಿಕ್ಕಾಬಟ್ಟೆ ದೊಡ್ಡದಿದೆ.
ನಿಜ. ಆಕ್ಚುಲಿ ಒಬ್ಬ ಹಸ್ಬೆಂಡ್ಗೆ ಏನ್ ನಮ್ಮ ದೊಡ್ಡ ಸೇಯಿಂಗ್ಸ್ ಹೇಳ್ತಾರಲ್ಲ, ಸೊ ಎಲ್ಲ ಸಕ್ಸಸ್ನ ಗಂಡಸರ ಹಿಂದೆ ಒಬ್ಬ ಲೇಡಿ ಹೆಣ್ಮಗಳು ಇರ್ತಾಳೆ ಅಂತ. ಸೊ ಅದಕ್ಕೆ ನೀವೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದೀನಿ. ಸೊ ಆ ಒಂದು ರೀಸನ್ಗೆ ನೀವಿಬ್ರು ಕೂಡ ಈ ರಿಯಲ್ ಲೈಫಲ್ಲೂ ಒಂದು ಕೆಮಿಸ್ಟ್ರಿ ಮ್ಯಾಚ್ ಮಾಡಿಕೊಂಡು ಹೋಗ್ತಾ ಇದ್ದೀರಾ. ಸೊ ನಿಮಗೆ ಅವರು ಯಾವ ಥರ ಮೂವಿಲಿ ಮಾಡಿದ್ರೆ ಇಷ್ಟ ಆಗ್ತಿತ್ತು ಅಂತ ನೀವೇನಾದ್ರು ಅವ್ರಿಗೆ ಸಜೆಷನ್ ಕೊಟ್ಟಿದ್ದೀರಾ? ಬಿಕಾಸ್ ಲವರ್ ಬಾಯ್ ನೋಡಿದ್ದೀರಾ, ಸೊ ಆ್ಯಕ್ಷನ್ ಮೂವೀಸ್ ಎಲ್ಲ ನೋಡಿದ್ದೀರಾ. ಸೊ ಇಂಥದ್ದೇ ಒಂದು ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡಬೇಕಾಯ್ತು ನಿರಂಜನ್ ಅಂತ ನಿಮ್ಗೆ ಅನ್ಸಿದ್ಯಾ? ಹೌದು, ಯಾವ ಥರ ವಿಲನ್ ಕ್ಯಾರೆಕ್ಟರ್ ಒಂದ್ಸಲ ಮಾಡಬೇಕು ಅಂತ ಇದೆ, ಹೇಳಿದಿರಿ ಕೂಡ. ಹೌದು, ಆ್ಯಕ್ಚುಲಿ ಅವಳು ಹೇಳಿದ್ದು, ಈಗ ನೀವು ನನ್ನ ಜಾಲಿ ಡೇಸ್ ಇರ್ಬೋದು, ಸಾಫ್ಟು, ಪೆದ್ದ, ಕೇಸ್ ನಂಬರ್, ಇನೋಸೆಂಟು, ಮುಗ್ಧ, ಸೊ ಈ ಥರದ್ದರಲ್ಲೇ ಮಾಡಿ ಒಂದು ನೆಗೆಟಿವ್ ರೋಲ್. ಆ್ಯಕ್ಚುಲಿ ನಾನು ಥಿಯೇಟ್ರ್ ಬ್ಯಾಕ್ಡ್ರಾಪಿಂದ ಬಂದಿರೋದ್ರಿಂದ ನಮಗೆ ನೆಗೆಟಿವ್ ರೋಲ್ಗಳ ಬಗ್ಗೆ ಆಸಕ್ತಿ ಇದೆ. ಸೊ ಅದನ್ನ ಅಂದರೆ ಒಂದು 2-3 ಆಫರ್ ಕೂಡ ಬಂದಿದೆ. ಸೊ ನಾನು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಮಾಡಿದ್ರೆ ಅದಕ್ಕೆ ಅಷ್ಟು ತೂಕವಾದ ವ್ಯಕ್ತಿಗಳ ಜೊತೆ ಮಾಡಿದ್ರೆ ಅದಕ್ಕೆ ನಮಗೆ ವ್ಯಾಲ್ಯೂ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ರಿಜೆಕ್ಟ್ ಮಾಡಿದೆ. ಅದೊಂದು ಐಡಿಯಾ ಇದೆ, ನನ್ನ ಮುಂದಿನ ಒಂದು ಸಿನಿಮಾದಲ್ಲಿ ನೆಗೆಟಿವ್ ಶೇಡಲ್ಲಿರುವ ಹೀರೋ ಪಾತ್ರನೇ ಮಾಡೋದಕ್ಕೆ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು ಸಿಂಕ್ ಆಗ್ತಾ ಇದೆಯಲ್ಲ, 31 ಡೇಸ್ ಯಾವಾಗ ರಿಲೀಸು? 31 ಡೇಸು ಈಗ ನಂದು ಶಾನುಭೋಗ್ರ ಮಗಳು ಅಂತ ಇವಾಗ ರೆಡಿ ಆಗಿದೆ. ಪ್ರಥಮವಾಗಿ ಶಾನುಭೋಗ್ರ ಮಗಳು ನಾಡ್ದು 21ಕ್ಕೆ ರಿಲೀಸ್ ಆಗ್ತಾ ಇದೆ. ಕೂಡ್ಲು ರಾಮಕೃಷ್ಣ ಅವರ ನಿರ್ದೇಶನ, ನಾರಾಯಣ್ ಸರ್ ನಿರ್ಮಾಣದಲ್ಲಿ ಸಿನಿಮಾ ಆಗ್ತಾ ಇದೆ. ನಾವೆಲ್ ಬೇಸ್ಡ್. ಭಾಗ್ಯ ಕೃಷ್ಣಮೂರ್ತಿ ಅಂತ ಅವ್ರು ಬರೆದಿರುವ ಕತೆ. ನಮಗೆ ಪೇರಾಗಿ ರಾಗಿಣಿ ಪ್ರಜ್ವಲ್ ಅವರು, ಆಮೇಲೆ ಇವ್ರು ಕಿಶೋರ್ ಅವರು, ರಮೇಶ್ ಭಟ್ಟು ಮತ್ತು ಸುಧಮ್ಮ ನನ್ನ ತಂದೆ ತಾಯಿಯಾಗಿ. ಈಸ್ ಎ ಗುಡ್ ಸ್ಟಾರ್ ಕಾಸ್ಟ್, ಒಂದು ಒಳ್ಳೆ ಸ್ಕ್ರಿಪ್ಟು. ನಾವೆಲ್ ಬೇಸ್ಡು. ಬಟ್ ನಿಮ್ಮ ಗಡ್ಡ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಮ್ಗೆ ಏನೋ ಒಂದು ಡೌಟ್ ಬರ್ತಾ ಇದೆ, ಇವ್ರ ಆಸೆ ಏನಾದರೂ ಇದ್ರಲ್ಲಿ ನೆರವೇರ್ತಾ ಇದೆಯಾ? ನಾವೆಲ್ ಬೆಸ್ಟ್ ಇದ್ದಾಗ ರೌಡಿಸಮ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಇಲ್ಲ. ಇದರಲ್ಲಿ ಆ್ಯಕ್ಚುಲಿ 250 ವರ್ಷದ ಹಳೆ ಕತೆ, ಒಬ್ಬ ಬ್ರಾಹ್ಮಣ ಹುಡುಗನ ಪಾತ್ರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದರಲ್ಲಿ ನಾನು ಈ ಕೂದಲು ಬೇರೆ ಸಿನಿಮಾಕ್ಕೋಸ್ಕರ ಕಟ್ ಮಾಡಿದೆ, 8 ತಿಂಗಳು ಕೂದಲು ಬಿಟ್ಟಿದ್ದೀನಿ ಅದಕ್ಕೋಸ್ಕರ, ಲಾಂಗ್ ಹೇರ್. ಸೊ ಒಬ್ಬ ಶಿಖಾ ಇಲ್ಲ ಕ್ಯಾರೆಕ್ಟರ್ ತಗೊಂಡ್ರೆ ಈಗ ಇದುವರೆಗೆ ಏನಾದರೂ ಆ ಜಾನರಲ್ಲಿ ಏನಾದರೂ ನಿಮ್ಮನ್ನ ನೀವು ಇದು ಮಾಡ್ಕೊಂಡ್ರಾ? ಇಲ್ಲ, ಅದು ನಾನು ಪಕ್ಕ ಬ್ರಾಹ್ಮಣ, ಒಬ್ಬ ಮುಗ್ಧ ಅಲ್ಲ, ಅದರಲ್ಲಿ ರಫ್ ಅಂಡ್ ಟಫ್ ಈಸ್ ಅ ಫ್ಯಾಮಿಲಿ ಮ್ಯಾನ್ ಕ್ಯಾರೆಕ್ಟರ್ ರೋಲ್ ಅದು. ಬಟ್ 8 ತಿಂಗಳು ಕೂದಲು ಬಿಟ್ಟಿದ್ದೀನಿ ಆ ಪಾತ್ರಕ್ಕೋಸ್ಕರ, ಬಿಕಾಸ್ ಆ ಪಾತ್ರ ಅದು ಕೇಳ್ತಾ ಇತ್ತು. ರಮೇಶ್ ಸರ್ ನನಗೆ ಫಸ್ಟು ಇದು ಆರಂಭದಲ್ಲಿ ಒಂದು 7-8 ತಿಂಗಳ ಹಿಂದೆ ಇದ್ರ ಡಿಸ್ಕಷನ್ ನಡೀತಾ ಇತ್ತು. ನನಗೆ ವಿಗ್ ಹಾಕೋದ್ ಬಗ್ಗೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ರು. ರಮೇಶ್ ಭಟ್ ಸರ್ ನನ್ನ ತಂದಿರಲ್ಲ, ಬೇಡ ಅವ್ನು ಚೆನ್ನಾಗಿ ಕಾಣಿಸ್ತಾ ಇದೆ, ಕೂದಲು ಉದ್ದ ಇದೆ, ಅದಕ್ಕೆ ಹಿಂದ್ಗಡೆ ಏನಾದ್ರು ಪ್ಲಾನ್ ಮಾಡಿ, ಯಾಕಂತಂದ್ರೆ ವಿಗ್ ಹಾಕಿದ್ರೆ ನ್ಯಾಚುರಲಿಟಿ ಹೊರಟೋಗುತ್ತೆ ಅಂತಂದ್ರು. ಸೊ ಹಾಗೆ ಮತ್ತೆ ಶೂಟಿಂಗ್ ಶುರು ಆಗೋದು ಒಂದು 2 ತಿಂಗಳು ಮುಂದೆ ಹೋಯ್ತು. ಹಾಗೆ ನಾನು ಕೂದಲು ಬಿಟ್ಟು ಆ ಪಾತ್ರಕ್ಕೆ ಹೊಂದ್ಕೊಂಡೆ. ಸೊ ಹಾಗಾದ್ರೆ ಮೇಡಮ್ ಆಸೆ ಯಾವಾಗ ನೆರವೇರಿಸ್ತೀರಾ? ನನಗೆ ಗಾಡ್ ಗ್ರೇಸ್ ಆಲ್ರೆಡಿ ಅದು ಪ್ಲಾನ್ ಆಗಿದೆ, ಟೈಟ್ಲು ಎಲ್ಲ ರೆಡಿ ಆಗಿದೆ, ಇವನ್ ಪ್ರೊಡಕ್ಷನ್ನು ಪ್ಲಾನಿಂಗ್ ಆಗಿದೆ. ಸೊ ಒಂದು ನೆಗೆಟಿವ್ ಶೇಡ್ ಪಾತ್ರ ಮಾಡ್ತಾ ಇದ್ದೀನಿ. ಐ ಥಿಂಕ್ ಇನ್ನೊಂದು 1 ತಿಂಗಳು 1.5 ತಿಂಗಳಲ್ಲಿ ಮತ್ತೆ ಅದು ಅನೌನ್ಸ್ ಆಗೋ ಎಲ್ಲ ಸಾಧ್ಯತೆಗಳು. ಸೊ ಒಂದ್ ಕಡೆ ಶಾನುಭೋಗ್ರ ಮಗಳು ಇದೇ ತಿಂಗಳು 21, ನೆಕ್ಸ್ಟ್ 1.5 ಮಂತ್ ಆದ್ಮೇಲೆ ನಿಮ್ದು 31 ಡೇಸ್ ಮೇಡಮ್ ಅವರ ಬ್ಯಾನರ್ ಅಲ್ಲೇ ಬರ್ತಾ ಇದೆ. ಸೊ ನೆಕ್ಸ್ಟ್ ನಿಮ್ಮ ಮೇಡಮ್ ಆಸೆ ವೆರಿ ಡ್ರೀಮ್ ಕಮ್ಸ್ ಟ್ರೂ. ಗಾಡ್ ಗ್ರೇಸ್ ಸಾಧ್ಯ ಆದ್ರೆ ಏಪ್ರಿಲ್ 24 ನನ್ನ ಡೇಟ್ ಆಫ್ ಬರ್ತ್. ಏಪ್ರಿಲ್ 24ಕ್ಕೆ ಅನೌನ್ಸ್ ಮಾಡಬೇಕು ಅಂತ ಐಡಿಯಾ ಮಾಡಿದ್ದೀನಿ. ಏಪ್ರಿಲ್ 24 ಅಥವಾ ಏಪ್ರಿಲ್ ತಿಂಗಳ ವಿಶೇಷತೆ ಗೊತ್ತಾ? ಏನ್ ಹೇಳಿ? ಡಾಕ್ಟರ್ ರಾಜ್ಕುಮಾರ್ ಅವ್ರ ಬರ್ತ್ಡೇ 24th, ಸಚಿನ್ ತೆಂಡೂಲ್ಕರ್ 24th, ಇವ್ರದ್ದು 24th ಏಪ್ರಿಲ್ 24th. ಅಮಿತಾಬ್, ಎಸ್, ಆಲ್ಮೋಸ್ಟ್ ಲೆಜೆಂಡರೀಸ್ ಯಾರ್ಯಾರಿದ್ದಾರೆ, ಯಾರ ನಮ್ಮ ಇತಿಹಾಸ ಪುಟ ತೆಗೆದು ನೋಡಬೇಕು ಅಂತ ದೊಡ್ಡ ಮಹನೀಯರ ಡೇಟ್ ಆಫ್ ಬರ್ತ್ ಹುಟ್ಟಿದ ದಿನಾಂಕನೇ ಅದು ಸ್ಪೆಷಲ್ ತಿಂಗಳು ಏಪ್ರಿಲ್. ಎಸ್. ಸೊ ಹೇಗನ್ನಿಸ್ತಾ ಇದೆ ನೆಕ್ಸ್ಟ್? ಹಾಗಾದರೆ ಈ ಒಂದು ಏಪ್ರಿಲ್ ಬರುವಂಥ 25ನ ಏಪ್ರಿಲ್ 24 ಅನ್ನೋದು ನಿರಂಜನ್ ಲೈಫ್ಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ಅನಿಸ್ತಾ ಇದೆಯಾ? ಖಂಡಿತ ಆಗುತ್ತೆ. ಯಾವ ರೀತಿ ಅದು ಏನು ಹೋಮ್ವರ್ಕ್ ಏನು ನಡೀತಾ ಇದೆ ಆಗುತ್ತೆ ಅದಕ್ಕೆ? ಯಾಕಂದ್ರೆ ಇವಾಗ ನಿಮ್ದೇ ಪ್ರೊಡ್ಯೂಸರ್, ನೀವೇ ಪ್ರೊಡ್ಯೂಸರ್ ಆಗಿದ್ರಿಂದ, ಸೊ ಇವರ ಡಿಸಿಷನ್ ಮೇಕರ್, ಅವ್ರಿಗೆ ಅಂತ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿಸಿ ಅದು ಕಾಣಿಸೋವಂಥದ್ದು. ಸೊ ರೌಡಿಸಮ್ ಕ್ಯಾರೆಕ್ಟರ್ ಬೇಕು ಅಂದರೆ ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ಯಾರ ಬ್ಯಾನರಲ್ಲಿ ಅಂತ ನೀವು ರಿವೀಲ್ ಮಾಡಿ? ಆ್ಯಕ್ಚುಲಿ ಆ ಬ್ಯಾನರ್ ಕೂಡ ಫೈನಲ್ ಆಗಿದೆ. ಅದು ಯಾಕಂದ್ರೆ ದೊಡ್ಡ ಮಟ್ಟಕ್ಕೆ ಲಾಂಚ್ ಮಾಡೋದ್ರಿಂದ ನಾನು ಅದನ್ನ ಈಗ ಹೊರಗಡೆ ರಿವೀಲ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಅದಕ್ಕೆ ಸ್ಕ್ರಿಪ್ಟು 4-5 ತಿಂಗಳಿಂದ ಕೂತ್ಕೊಂಡು
ಡೈರೆಕ್ಟರ್ ನಮ್ದೆಲ್ಲ ಟೀಮ್ ರೆಡಿ ಆಗಿದೆ. ಬಟ್ ಅದನ್ನ ಇವಾಗ ನಾನು ಅನೌನ್ಸ್ ಮಾಡೋದಕ್ಕೆ ಆ ದಿನ ಅನೌನ್ಸ್ ಮಾಡಬೇಕು ಅಂತ ಐಡಿಯಾದಲ್ಲಿ ಇದ್ದೀನಿ. ಸೊ ಅದಕ್ಕೆ ಸಾಕಷ್ಟು ಪೂರ್ವ ತಯಾರಿಗಳಾಗಿದೆ. ಲೊಕೇಶನ್ಸ್ಗೆ ಹೋಗಿ ಲೊಕೇಶನ್ಸು ಕುಂದಾಪುರ, ಮಂಗಳೂರು, ಕಾಸರಗೋಡು, ಕಾರ್ಕಳ ಈ ಸುತ್ತಮುತ್ತದ ಒಂದಿಷ್ಟು ಜಾಗಗಳೆಲ್ಲ ನೋಡ್ಕೊಂಡು ಬಂದಿದೆ ನಮ್ಮ. ಹೌದು ಅಲ್ಲ, ಚೆನ್ನಾಗಿರುತ್ತೆ ಕುಂದಾಪುರ. ಸೊ ಇನ್ ಮೇಡಮ್ ಊರಿಗೆ ಒಂದ್ ಸ್ವಲ್ಪ ವಿಸಿಟ್ ಕೊಟ್ಬಿಟ್ರೆ ಸೊ ನಿಮ್ಗಲ್ಲಿ ಒಳ್ಳೆ ಗಂಜಿ, ಮಿಡಿ ಉಪ್ಪಿನಕಾಯಿ, ಮೀನ್ ಸಾರು ಸಖತ್ತಾಗಿರುತ್ತೆ. ಶೂಟಿಂಗ್ ಮಾಡೋದಕ್ಕೆ ಒಳ್ಳೆ ಎನರ್ಜಿನೂ ಸಿಕ್ತಾಗುತ್ತೆ. ನಮ್ಮ ಉಡುಪಿ ಮಂಗಳೂರು ಅವ್ರಿಗೆ ಮೀನ್ ಬೇಕೇ ಬೇಕು, ಮೇನ್ ಫುಡ್. ವಾರಕ್ಕೆ ಒಂದ್ 2 ದಿವಸ ಆದ್ರೂ ಇಲ್ಲ ಅಂದ್ರೆ ಏನೋ ಕಳ್ಕೊಂಡಂಗೆ ಇರ್ತಾರೆ ಅಲ್ಲ, ಮಿನಿಮಮ್ ಅಟ್ ಲೀಸ್ಟ್. ಆಕ್ಚುಲಿ ಅಲ್ಲಿ ಮೇನ್ ಫುಡ್ಡೇ ಮೀನ್ ಇಲ್ಲ ಅಂದ್ರೆ ಅವ್ರೇನೋ ಕಳ್ಕೊಂಡಂಗೆ ಆಡ್ತಾ ಇರ್ತಾರೆ ಅಲ್ಲಿ ಮಂಗಳೂರಲ್ಲಿ. ಯಾರನ್ನೇ ನೋಡಿ ಆಬ್ವಿಯಸ್ಲಿ. ನಿಮ್ಗೆ ಫೇವರೇಟ್ ಡಿಶ್ ಯಾವುದು ಮೀನಲ್ಲಿ? ಅಂದ್ರೆ ಫ್ರೈ ಇಷ್ಟನಾ, ಸಾಂಬಾರ್ ಇಷ್ಟನಾ, ಅಥವಾ ಸಮಥಿಂಗ್? ನನ್ಗೆ ಮಾಡೋ ಪುಳಿ ಮುಂಚು ಅಂತ ಒಂದ್ ಮಾಡ್ತಾರೆ, ಅದು ಗ್ರೇವಿದು ಬಹಳ ಇಷ್ಟ. ಅದು ಓಕೆ. ಆ ಕಡೆ ಎಲ್ಲ ದೇಸಿ ಸ್ಟೈಲ್ ಮಡಕೆಲಿ ಮಾಡ್ತಾರೆ ಪುಳಿ ಮುಂಚಿ. ಹೌದು, ನಮ್ದು ಇಲ್ಲೂ ನಾವು ತಂದು ಇಟ್ಕೊಂಡಿದೀವಿ, ಆ ಟೇಸ್ಟ್ ಮಿಸ್ ಆಗ್ಬಾರ್ದು ಅಂತ. ಸೊ ಚೂಸಿ ಆರ್ ಲೈಕ್ ನಿಮ್ಮನೆ ಇಂಟೀರಿಯರ್ ನೋಡ್ತಾ ಇರ್ಬೇಕಾದ್ರೆ ಅಂತ ಅನ್ಸುತ್ತೆ, ಸಮಥಿಂಗ್ ವೆಲ್ ಪ್ಲಾನ್ಡ್, ಆರ್ಗನೈಸ್ಡ್. ಯಾರಿಗೆ ನಿಮ್ಮಿಬ್ಬರು ಯಾರಿಗಿಂತ ಒಂದು ಟೇಸ್ಟ್ ಇರೋದು? ಇಬ್ರಿಗೂ ಇದೆ. ನಾವು ಡಿಸ್ಕಷನ್ ಮಾಡೋಣ. ಎಲ್ಲಾದ್ರೂ ಏನಾದ್ರು ನೋಡಿದ್ರೆ ನಮ್ಗೆ ಸಾಮಾನ್ಯ ಮನೆದು ಸಣ್ಣ ಸಣ್ಣ ಐಟಮ್ಗಳು ತಗೊಂಡ್ಬರೋದು ನಮ್ಗೆ ಸ್ವಲ್ಪ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ, ಹುಚ್ಚು. ಏನಾದ್ರು ಇದನ್ನ ತಗೊಂಡ ಆಮೇಲೆ ಅದು ನಮಗೆ ಎಷ್ಟು ಸೂಟ್ ಆಗುತ್ತೆ ನಮ್ಮ ಮನೆಗೆ ಅದನ್ನ ಐಡಿಯಾ ಇಟ್ಕೊಂಡು ಅದನ್ನ ಪ್ಲಾನ್ ಮಾಡ್ತೀವಿ. ಅಂದ್ರೆ ಯಾವುದೇ ಇಂಟೀರಿಯರ್ ಡೆಕೋರೇಟಿವ್ ಥಿಂಗ್ಸ್ ಆದ್ರೂ ಇಬ್ರು ಮ್ಯೂಚುವಲ್ ಡಿಸ್ಕಷನ್, ಯಾರು ಒನ್ ಸೈಡ್ ಡಿಸಿಷನ್ ತಗೊಳ್ಳೋದೇ ಇಲ್ಲ. ಆಮೇಲೆ ನಾನು ಆ ವಿಚಾರದಲ್ಲಿ ಒಂದ್ಸರಿ ನೋಡ್ಕೊಂಡ್ ಬಂದಿರ್ತೀನಿ, ಇಲ್ಲ ಒಂದ್ ಫೋಟೋ ತಗೊಂಡು ಅಲ್ಲಿ ಕಳ್ಸಿರ್ತೀನಿ, ಇದು ತಗೊಂಬರ್ಲಾ ಇಲ್ಲಿ ಇಡ್ಬೋದಾ ಅಂತ. ಸೊ ನೀವು ಫುಲ್ ಹುಡುಕಿದ್ರೆ ಅಂತದೊಂದು ನಮ್ಮಲ್ಲಿ ಒಂದು 20-25 ಇದೆ ಈ ತರದ ಐಟಮ್ಸ್ಗಳು. ಸೊ ಈಗ ಮನೆ ಅಂದಾಗ ಕಂಪ್ಲೀಟ್ ಮೇಂಟೈನ್ ಹೀಗೆ ಇರಬೇಕು, ಈ ರೀತಿನೇ ಅದನ್ನ ಡೈಲಿ ರೂಟೀನ್ ನಡ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡೋದು ನಿಮ್ಮಿಬ್ಬರಲ್ಲಿ ಯಾರು? ಆಕ್ಚುಲಿ ಅವರೇ. ನಾನು ಮದುವೆಗಿಂತ ಮೊದಲು ನಾನೇ ಪ್ಲಾನ್ ಮಾಡ್ತಾ ಇದ್ದೆ. ಆಮೇಲೆ ನನ್ಗೆ ಗೊತ್ತಾಯ್ತು ಇದು ಅವ್ರ ಕೈ ಕೊಟ್ರೆ ನಾನು ಸೇಫು ಅಂತ. ಸೊ ಆವಾಗ ನನ್ಗೆ ಹೇಳಿದ್ರು, ನೋಡಿ ತಿಂಗಳಿಗೆ ಇಷ್ಟು ನಿಮ್ ಬರೇ ಗಾಡಿಗೆ ಪೆಟ್ರೋಲ್ಗೆ ಇಷ್ಟು ಹೋಗುತ್ತೆ ನೋಡಿ, ಹಿಂಗೆ ಅದು ಆವಾಗ ಏನಾಗುತ್ತೆ ನಮಗೊಂದು ಐಡಿಯಾ ಸಿಗುತ್ತೆ. ಆಮೇಲೆ ಪ್ಲಾನ್ಡ್ ಆಗಿರುತ್ತೆ ಲೈಫು. ಸೊ ನಾವೀಗ ಹೋಮ್ ಮಿನಿಸ್ಟರ್ ಹತ್ರನೇ ಫೈನಾನ್ಸ್ ಮಿನಿಸ್ಟರ್ ಅವರೇ, ಹೌದು, ಅವ್ರ ಹತ್ರನೇ ನಾವು ದುಡ್ಡು ಇಸ್ಕೊಂಡು ಹೋಗೋದು. ಅವಾಗ ನಮ್ಗೆ ಐಡಿಯಾ ಆಗುತ್ತೆ, ಇವತ್ತು ಇಷ್ಟು ಖರ್ಚಾಯ್ತು ಇಷ್ಟ. ಅಂದ್ರೆ ಮೇಯ್ನ್ ಏನಂತಂದ್ರೆ ಯಾವುದೇ ಒಂದು ಕೆಲಸ ಮಾಡುವಾಗ್ಲೂ ಪ್ಲಾನ್ ಮತ್ತು ಐಡಿಯಾ ಇರಬೇಕು. ಅದು ಆವಾಗ ಮಾತ್ರ ಏನಾಗುತ್ತೆ, ನಮ್ಮನ್ನು ಯಾರಾದರೂ ನೋಟಿಸ್ ಮಾಡ್ತಾ ಇದ್ರೆ ಅಥವಾ ಗುರುತಿಸ್ತಾ ಇದ್ರೆ ನಮ್ಮ ಸರಿ ತಪ್ಪುಗಳನ್ನ ತಿದ್ದುಕೊಳ್ಳೋಕ್ಕೆ ಅಥವಾ ಅದನ್ನ ಡೆವಲಪ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಆಫ್ಟರ್ ಮ್ಯಾರೇಜ್ ಅವರೇ ನೋಡ್ಕೋತಾ ಇದ್ದಾರೆ. ಓಕೆ ಸರ್, ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ಈಗ ಇನ್ನೊಂದು ಪ್ರಮೋಷನ್ ಬೇರೆ ಸಿಕ್ಕಿದೆ ಈಗ. ಸೊ ಮತ್ತೆ ಈಗ ಪ್ರೊಡ್ಯೂಸರ್ ಆಗಿ ಕೂಡ ಸೊ ಜವಾಬ್ದಾರಿಗಳನ್ನ ಜಾಸ್ತಿ ಆಗ್ತಾ ಇದೆ. ಮನೇಲಿ ಕಷ್ಟ ಅನ್ಸ್ತಾ ಇದೆಯಾ ಹ್ಯಾಂಡ್ಲ್ ಮಾಡೋದು? ಕಷ್ಟ ಅಂತ ಇಲ್ಲ, ಅವರು ಹೆಲ್ಪ್ ಮಾಡ್ತಾರಲ್ವಾ, ಅದರಿಂದ ಕಷ್ಟ ಅಂತ ಅನ್ಸಲ್ಲ. ಸಾಥ್ ಜೀವನದಲ್ಲೂ ಸಿಕ್ಕಾಪಟ್ಟೆ ಸಾಥ್ ಕೊಡ್ತಾರೆ ನಿಮ್ಗೆಲ್ಲದ್ರಲ್ಲೂ? ಖಂಡಿತ. ಓಕೆ, ಎಸ್. ಸೊ ಮದ್ವೆ ಲವ್ ಕಮ್ ಅರೇಂಜ್ ಆರ್ ಅರೇಂಜ್ ಕಮ್ ಲವ್? ಇದು ಅರೇಂಜ್ ಕಮ್ ಲವ್. ಫಸ್ಟ್ ನೋಡಿದ್ದು ಯಾರು ನೋಡಕ್ ಹೋಗಿದ್ದು, ಹೇಗೆ? ಆಕ್ಚುಲಿ ನಾನೇ ನೋಡಕ್ ಹೋಗಿದ್ದು. ಅಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಪ್ಲಾನ್ ಮಾಡಿರೋದು. ಸೊ ಅಂದ್ರೆ ನಮ್ಮ ಸಂಪ್ರದಾಯದಲ್ಲಿ ಹೇಗಿದೆಯೋ ಅಪ್ಪ ಅಮ್ಮನ ಜೊತೆಯಲ್ಲಿ ಹುಡುಗಿ ನೋಡೋ ಕಾರ್ಯಕ್ರಮ ಇರುತ್ತಲ್ಲ, ನಾನು ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ದೀನಿ ಎಲ್ಲ ಪ್ಲಾನಿಂಗ್ ಮಾಡಿ ಅಂತ. ಈಗ ನಾವು ಸಾಮಾನ್ಯ ಗೊತ್ತು ನಮ್ಮ ಸಂಪ್ರದಾಯದಲ್ಲಿ ಜಾತಕ ಅವೆಲ್ಲ, ಅದೆಲ್ಲ ಫಸ್ಟೇ ಅವ್ರು ನೋಡಿ ಎಲ್ಲ ಇದು ಮಾಡಿದ್ರು. ಸೊ ಹಾಗೆ ಹೋದ್ವಿ. ಇವಳು ಒಬ್ಬಳನ್ನೇ ನೋಡಿದ್ದು, ಅಲ್ಲೇ ಫೈನಲ್ ಆಗಿದ್ದು. ಹೌದು, ನಾನಂತ ನಾನು ಮನೆಗೆ ಹೇಳಿದೆ, ಮನೇಲೇ ಹೇಳಿದ್ದೀನಿ, ನೀವು ಯಾವ ಹುಡುಗಿ ತೋರಿಸ್ತೀರೋ ನಿಮ್ಮ ಎಲ್ಲ ಪ್ಲಾನಿಂಗ್ ಮಾಡಿ ಒಬ್ರನ್ನ ತೋರಿಸಿ ಅವ್ರನ್ನೇ ಮದುವೆ ಆಗೋದು ಅಂತ. ನಾವು ಆತರ ಎಲ್ಲ ಪೇರೆಂಟ್ಸ್, ನಮ್ದೇನಿಲ್ಲ, ಮನೆಯವ್ರು ಹೆಂಗ್ ಹೇಳಿದ್ರು ಅಷ್ಟೇ ಎಲ್ಲ ಅವ್ರದ್ದೇ ಪ್ಲಾನಿಂಗ್. ಸೊ ಹಾಗೆ ಡೈರೆಕ್ಷನ್ ಎಲ್ಲ ಅಪ್ಪ ಅಮ್ಮಂದೆ, ನೀವು ಜಸ್ಟ್ ಆಕ್ಟಿಂಗ್ ಅಷ್ಟೇ ಅದರಲ್ಲಿ. ಆದ್ರೆ ಏನು ನಿಮ್ಮ ಟೇಸ್ಟ್ ಏನು ಅಂತ ನಿಮ್ಮ ಪೇರೆಂಟ್ಸ್ಗೆ ಮೊದಲೇ ನೀವೇನಾದ್ರೂ ಹೇಳಿದ್ರಾ? ಎಸ್, ಅಂದ್ರೆ ನಮ್ಗೇನಂತಂದ್ರೆ ನಮ್ಮ ಮೊದಲಿನಿಂದಲೂ ಆರಂಭದಲ್ಲಿ ನಮ್ಮ ಸಿನಿಮಾಕ್ಕೆ ನಮ್ಮ ಮನೆಯಲ್ಲಿ ಸ್ವಲ್ಪ ಬೇಕು ಅದು ಇತ್ತು. ಈಗ ನಾವು ಓದಿರೋದು
ಅಡ್ವರ್ಟೈಸಿಂಗು. ಸೊ ಅದಕ್ಕೆ ನಮ್ಮ ಮನೆಯಲ್ಲಿ ಅವ್ರದ್ದೇ ಅದು ಕೆಲವು ಐಡಿಯಾಸ್ಗಳಿದ್ದು, ನನ್ನ ರಿಸ್ಟ್ರಿಕ್ಷನ್ಸ್ ಇತ್ತು. ಸೊ ನಾನು ಅವರು ಯಾಕಂದರೆ ತಂದೆ ತಾಯಿ ಅವರ ಅಭಿಪ್ರಾಯ ಪ್ರಕಾರ ನಡ್ಕೋಬೇಕಾಗಿರೋದು ಕೂಡ ಎಷ್ಟೊಂದು ಸಾರಿ ನಮ್ಮ ಕರ್ತವ್ಯ ಇರ್ತವೆ. ಸೊ ಅವ್ರ ಐಡಿಯಾ, ಅವ್ರ ಪ್ಲಾನಿಂಗ್, ಆಮೇಲೆ ಅವ್ರು ಏನು ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡಿರ್ತಾರೆ. ಅವ್ರ ಐಡಿಯಾ ತಗೊಂಡು ಅಪ್ಪ ಅಮ್ಮನ ಮಾತು ಕೇಳಿ ಹಾಳಾದ ಮಕ್ಕಳು ಎಲ್ಲೂ ನನ್ನ ಅಭಿಪ್ರಾಯದಲ್ಲಿ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ ಅನ್ಕೋತೀನಿ. ಸೊ ಹಾಗಾಗಿ ಅವ್ರ ಮಾತು ಕೇಳೋದ್ರಲ್ಲಿ ನಮ್ಗೆ ಖುಷಿ ಇದೆ, ಅದು ನಮ್ಗೆ ಜೀವನದಲ್ಲಿ ಸಕ್ಸಸ್ ಕೂಡ ತಂದು ಕೊಟ್ಟಿದೆ. ತಂದೆ ತಾಯಿಗಳಿಗೆ ಒಳ್ಳೆ ಸುಪುತ್ರ, ಹಾಗೆ ಹೆಂಡತಿಗೆ ಒಳ್ಳೆ ಧರ್ಮರಾಯ, ಇನ್ನೇನ್ ಬೇಕ್ರಿ? ಮಗ ಅಥವಾ ಮಗಳು ಪ್ರೀತಿಯ ಸಂಕೇತ ಮಗಳು ನಿರ್ವಿ ಅಂತ. ಓ, ಏನ್ ಸ್ಪೆಷಲ್ಲು? ಏನ್ ತ್ರಿಬಲ್ ಏನ್? ನಿರಂಜನ್, ನಾಗವೇಣಿ, ನಿರ್ವಿ. ಸೊ ತ್ರಿಬಲ್ ಆರ್ ಮೂವಿ ಆಯ್ತು, ನೆಕ್ಸ್ಟ್ ತ್ರಿಬಲ್ ಎನ್ ಮೂವಿ. ನಮ್ಮ ಬ್ಯಾನರ್ ಹೆಸರೇ ಎನ್ ಸ್ಟಾರ್ ಎಂಟರ್ಪ್ರೈಸಸ್ ಅಂತ. ಇದ್ರಲ್ಲೂ ಎಷ್ಟು ಮುದ್ದಾಗಿದೆ ಅಲ್ಲ. ಲಿವ್ ವಿತ್ ದ ನೇಚರ್. ಎನ್ ಅನ್ನೋದು ಪ್ರಕೃತಿ, ಪ್ರಕೃತಿ ತತ್ವ. ಅದು ನೇಚರ್ ಮೋಸ್ಟ್ ನನಗೆ ಬಹಳ ಇಷ್ಟ. ನನಗೆ ಆ್ಯಕ್ಚುಲಿ ನಮ್ಮ ಪ್ರೊಫೆಷನ್ನು, ನಮ್ಮ ಇದಕ್ಕೋಸ್ಕರ ನಾನು ಬೆಂಗಳೂರಲ್ಲಿ ಇದೀನೇ ಹೊರತು ನನಗೆ ಹಳ್ಳಿಯ ಲೈಫು, ಗ್ರೀನ್ ನೋಡೋದೇ ಒಂದು ಅತ್ಯಂತ ಖುಷಿಕರವಾದ ವಿಚಾರ. ಆಲ್ಮೋಸ್ಟ್ ಆಲ್ ನಾವು ಇನ್ನು ಒಂದಿಷ್ಟು ವರ್ಷ ನಾವು ಇಲ್ಲಿ ನಮ್ಮ ಸಾಧನೆಗೆ ನಾವು ಇಲ್ಲಿದ್ದು, ಆನಂತರ ಹಳ್ಳಿ ಕಡೆ ಒಲವು ಜಾಸ್ತಿ ನನಗೆ. ಸೊ ಆ ಒಂದು ರೀಸನ್ಗ ಯಾವಾಗ ಕಾಲ್ ಮಾಡಿದ್ರು? ನಾನು ನೇಟಿವ್ಗೆ ಹೋಗಿದ್ದೆ, ಇಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ತುಂಬಾ ಆಫನ್ ಆಗಿ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಹೌದೌದು. ನಾವು ಏನಂದ್ರೆ ನಮಗೆ ಘಾಟ್ ಸೆಕ್ಷನ್ ನಮ್ದು ಜರ್ನಿ ಇರೋದ್ರಿಂದ ಒಂದೇ ಆಗುಂಬೆಯಿಂದ ಇಳಿತೀವಿ, ಇಲ್ಲ ಚಾರ್ಮಾಡಿ ಘಾಟಿಂದ ನಾವು ಬೈ ಕಾರ್ ನಾವು ಡ್ರೈವ್ ಮಾಡ್ಕೊಂಡು ಅದನ್ನ ನೇಚರ್ನ ಎಂಜಾಯ್ ಮಾಡ್ಕೊಂಡೇ ಹೋಗೋದು. ನಾನು ಆಮೇಲೆ ಹಗಲು ಪ್ರಯಾಣ ಭಾಳ ಇಷ್ಟಪಡ್ತೀನಿ. ನಾನು ನೈಟ್ ನಂಗೆ ತುಂಬಾ ಇಷ್ಟ ಆಗಲ್ಲ. ಯಾವಾಗಲೂ ಅರ್ಜೆಂಟ್ ನಾನು ಹೋಗ್ಬೇಕಾದ ಪರಿಸ್ಥಿತಿ ಬಂದಾಗ ನೈಟ್ ಅಲ್ಲಿ ಹೋಗ್ತೀವಿ ಹೊರತು 98% ನಾನು ಹಗಲು ಟ್ರಾವೆಲ್ ಇಷ್ಟಪಡ್ತೀನಿ. ಸೊ ಕಮ್ ಬ್ಯಾಕ್ ಟು ದಟ್, ನೀವು ಹೇಳ್ತಾ ಇದ್ರಿ ಫಸ್ಟ್ ಅಪ್ಪ ಅಮ್ಮ ಚೂಸ್ ಮಾಡೋಂಥದ್ದು. ಸೊ ನೀವು ಹೇಳಿದ್ರಿ ನಿಮ್ಮ ಟೇಸ್ಟ್ ಏನು ಅಂತ ಗೊತ್ತಿತ್ತು, ನಿಮ್ಮ ಪ್ರೊಫೆಷನಲ್ ಲೈಫ್ಗೆ ಒಂದು ಅಬ್ಸ್ಟ್ರಕ್ಷನ್ಸ್ ಬೇಕಾಗಿರಲಿಲ್ಲ, ಯಾಕಂದರೆ ಅದಕ್ಕೆ ಸಾಥ್ ಕೊಡುವಂಥ ಒಬ್ಬ ಜೀವನ ಸಂಗತಿ ಬೇಕಾಯಿತು, ಆಯ್ಕೆ ಮಾಡಿದ್ರು ಅಂತ. ಹೇಗಿತ್ತು ಯಾವ್ದಾದ್ರು ಒಂದು ಮೆಲ್ಕ್ ಹಾಕೋದಾದರೆ ಆ ಒಂದು ಘಟನೆಯನ್ನು ನೋಡಿದಾಗ? ಸೊ ದ ಫಸ್ಟ್ ಇಂಪ್ರೆಷನ್ ಇಸ್ ಆಲ್ವೇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಸೊ ಹಾಗಾಗಿ ಮೇಡಮ್ ನಿಮ್ಮ ಹತ್ರ ನಿಮ್ಮ ಕ್ಯಾರೆಕ್ಟರ್ ಇಷ್ಟ ಆಗಿದೆ, ಇನ್ನು ನಿಮಗೆ ಅವರಲ್ಲಿ ಇಷ್ಟ ಆಗಿದೆ ಅಂತ ಕ್ಯಾರೆಕ್ಟರ್? ನನಗೆ ಅವ್ರು ಸಿಂಪಲ್ ಆಗಿರ್ತಾರೆ, ಸಿಂಪ್ಲಿಸಿಟಿ. ಫಸ್ಟ್ ಟೈಮಲ್ಲೇ ಫಸ್ಟ್ ನಾನು ನೋಡಕ್ ಬಂದಾಗಲೇ ಅಬ್ಸರ್ವ್ ಮಾಡಿದ್ ನಾನು. ಮತ್ತೆ ಏನಿದ್ರು ನೇರವಾಗಿ ಹೇಳ್ತಾರೆ, ಮುಚ್ಚು ಮರೆ ಮಾಡೋದಿಲ್ಲ ಯಾವ ವಿಷಯದಲ್ಲೂ ಕೂಡ. ಅದು ನಂಗೆ ತುಂಬಾ ಸೊ ಅಂದ್ರೆ ಫಸ್ಟ್ ಈಗ ಇದು ಹುಡುಗ ಹುಡುಗಿ ನೋಡುವಾಗ ಹೋಗಿ ಮಾತಾಡಿ ಅಂತಾರೆ ಸಾಮಾನ್ಯ. ಅದೊಂದು ಕ್ರಮ ಇರುತ್ತಲ್ಲ, ಅದೊಂದು ದೇವಸ್ಥಾನದಲ್ಲಿ ಮತ್ತೆ ಹೋಗ್ಬಿಟ್ಟು ನಾನು ಜನರಲ್ ಆಗಿ ಅಲ್ಲ ಟೆಂಪಲ್ ಅಲ್ಲೇ ನೋಡೋದು. ನಮ್ಮ ಊರ್ ಮನೆಯಲ್ಲಿ ಸಾಮಾನ್ಯ ಹುಡುಗ ಹುಡುಗಿ ನೋಡೋದು ದೇವಸ್ಥಾನದಲ್ಲೇ. ಇದು ಹೆಬ್ರಿ ದೇವಸ್ಥಾನ, ಹೆಬ್ರಿಯಲ್ಲಿ ಒಂದು ದೇವಸ್ಥಾನ. ನಮ್ದು ಆಕ್ಚುಲಿ ನಮ್ದು ಕಾರ್ಕಳ ಹತ್ರ ನೀರೇಗುತ್ತು ಅಂತ. ಎಷ್ಟು ದೂರ ಇದೆ ಇವ್ರು ಆಕ್ಚುಲಿ ಹೆಬ್ರಿ ಟು ಕಾರ್ಕಳ? ಒಂದು 15 ಕಿಲೋಮೀಟರ್ಸ್, 10 to 15 ಅಷ್ಟೇ. ಆಮೇಲೆ ನಮ್ಗೆ ಅಲ್ಲಿ ಟ್ರಾಫಿಕ್ ಇರಲ್ಲ. ನಾವು 15-25 ಕಿಲೋಮೀಟರ್ ಅಂದ್ರೆ ಇಲ್ಲಿಂದ ನಾವು 3 ಕಿಲೋಮೀಟರ್ ಹೋಗ್ರೋಣ ಅಲ್ಲಿ ಹೋಗ್ಬಿಟ್ಟಿರ್ತೀವಿ. ಅಂದ್ರೆ ರೋಡ್ ಖಾಲಿ ರೋಡ್ ಅಲ್ವಾ, ವಾತಾವರಣನೇ ಹಂಗಿರುತ್ತೆ. ಸೊ ಹೋದ್ವಿ, ಎಲ್ಲ ಆಯ್ತು, ಓಕೆ. ಆಮೇಲೆ ಇಬ್ರು ಮಾತಾಡಿ ಅಂತಂದ್ರು. ಜನರಲ್ ಆಗಿ ಮಾತಾಡ್ಬಿಟ್ಟು ನನ್ನ ಬಗ್ಗೆ ನಾನು ಹೇಳ್ಕೊಂಡೆ, ನಾನು ಈ ಥರ ಚಿತ್ರಕಲಾ ಪರಿಷತ್ ಹಿಂಗೆ ಓದಿದ್ದೀನಿ ಅಂತ. ಅವರು ಶೀಸ್ ಆಲ್ಸೋ ಡಬಲ್ ಗ್ರ್ಯಾಜುಯೇಟು, ಸೊ ಹಿಂದಿ ಟೀಚರ್ ಕೂಡ ಆಗಿದ್ರು ಅವರು. ಸೊ ಹಾಗೆ ಮಾತಾಡಿ ನಮಗೆ ಅಲ್ಲೇ ಅಂದರೆ ಈಗ ಫಸ್ಟ್ ನಾವು ಅಪ್ಪ ಅಮ್ಮ ತೋರಿಸಿ ಅಲ್ಲೇ ನಾವು ಆಲ್ರೆಡಿ ಮಾನಸಿಕವಾಗಿ ಅಂದರೆ ಮೊದಲೇನೆ ಫೋಟೋ ಎಲ್ಲ ನೋಡಿರ್ತೀವಿ. ಸೊ ಅದಾದ್ಮೇಲೆ ಒಂದು ಹುಡುಗಿ ನೋಡೋದೊಂದು ಕ್ರಮ ಸಂಪ್ರದಾಯ. ಅಷ್ಟು ಬಿಟ್ರೆ ನಾವು ಅದು ಮುಂಚಿತವಾಗಿ ಜಾತಕ ಫೋಟೋ, ನಂದು ಫೋಟೋ ಇವ್ರಿಗೋಗಿದೆ, ಇವ್ರ ಫೋಟೋ ನನ್ಗೋಗಿ ಫ್ಯಾಮಿಲಿಲಿ ಫಿಕ್ಸ್ ಆದ್ಮೇಲೆ ಫೈನಲ್ ಕಾರ್ಯಕ್ರಮನೇ ಹುಡುಗಿ ನೋಡೋದಿರುತ್ತೆ. ಸೊ ಆದ್ರಿಂದ ಅಲ್ಲಿ ಅಷ್ಟೇ ಆಯ್ತು. ಅಲ್ಲಿ ತುಂಬಾ ಏನ್ ಮಾತಾಡ್ಲಿಲ್ಲ, ಜಸ್ಟ್ ಒಂದು 3-4 ಮಾತು. ಆಮೇಲೆ ಕನ್ಫರ್ಮ್ ಆದ್ಮೇಲೆ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಜನರಲ್ ಆಗಿ ನಾನು ಇಮಿಡಿಯೇಟ್ ಬ್ಯಾಂಗ್ಳೂರ್ ಬಂದೆ. ಇವ್ರು ಊರಲ್ಲಿದ್ರು. ಸೊ ಮಾತುಗಳು ಜನರಲ್. ಆಲ್ರೆಡಿ ಜಾಲಿ ಡೇಸ್ ಒಂದು ಆಗಿತ್ತು, ಜಾಲಿ ಡೇಸ್ ಆಗಿತ್ತು. ನೋಡಿದ್ದೆ.
ಅಂದ್ರೆ ಈ ಪ್ರಪೋಸಲ್ ಬರೋಕ್ಕಿಂತ ಮುಂಚೆ ನೋಡಿದ್ದೆ, ಆದ್ರೆ ಗೊತ್ತಿರ್ಲಿಲ್ಲ ನನಗೆ ಇವರೇ ಅಂತ ಗೊತ್ತಿರ್ಲಿಲ್ಲ. ಓಕೆ, ಸೊ ನೇರವಾಗಿ ಅವರ ಮಾತಾಡುವಂತ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಓಕೆ, ಏನ್ ಇಷ್ಟ ಆಯ್ತು? ಯಾವ್ದು ಫಸ್ಟ್ ಇಂಪ್ರೆಷನ್ ಅಂತ ಹೇಳಿದ್ರಿ. ಎಸ್, ಅವರು ನೇರವಾಗಿ ಮಾತಾಡ್ತಾರೆ, ತುಂಬಾ ಸಿಂಪ್ಲಿಸಿಟಿ, ಸರಳತೆ ಚೆನ್ನಾಗಿದೆ ಅಂತ. ಸೊ ಇವಾಗ ಫಸ್ಟ್ ಕೇಳಿದ್ದು ನನಗೆ, ಇದು ನಿಮ್ ಪಪ್ಪ ಅಮ್ಮ ಹೇಳ್ತಾ ಇದ್ದಾರೆ ಅಂತ ನೀನು ಒಪ್ಕೊಂತ ಇದೀಯಾ ಅಥವಾ ನೀನು ಓನ್ ಡಿಸಿಷನ್ ಅಂತ ಕೇಳಿದ್ರು. ಸಿನಿಮಾ ಸ್ಟೈಲ್ ಕೇಳಿದ್ರ? ನನಗೆ ಹೇಳ್ದಲ್ಲ ಹಂಗೆ ಕೇಳಿದ್ರೆ ಆಕ್ಚುಲಿ. ಓಕೆ, ಫೋರ್ಸ್ಫುಲ್ ಏನಿಲ್ಲ, ನಾನೇ ಏನು ಫೋರ್ಸ್ ಮಾಡ್ತಾ ಇಲ್ಲ. ನಿಮ್ಗೆ ಓಕೆ ಅಂತ ಅನ್ಸಿದ್ರೆ ನಿನ್ ಮನ್ಸಲ್ಲಿ ಬಂದ್ರೆ ಓಕೆ ನನಗೆ, ಅಥವಾ ಅಪ್ಪ ಅಮ್ಮ ಫೋರ್ಸ್ ಮಾಡ್ತಿದ್ದಾರೆ ಒಪ್ಕೋಬೇಕು ಅಂತ ಆತರನ ಅಂತ ಕೇಳಿ, ಆತರ ಇದ್ರು ಅದನ್ನು ಹೇಳು ಅಂತ ಇದೆ. ಇಲ್ಲ ನನ್ಗೆ ಆತರ ಏನಿಲ್ಲ, ನಂಗೆ ಇಷ್ಟ ಆಗಿದೆ ಅಂತ ಹೇಳಿದೆ. ಸೂಪರ್. ಸೊ ಅವರಲ್ಲಿ ನೀವು ಇಷ್ಟಪಟ್ಟಂತಹ ಕ್ಯಾರೆಕ್ಟರ್? ನನಗೆ ಸಾಮಾನ್ಯ ಇವರು ಟೀಚರ್ ಅಂದ್ಮೇಲೆ ಮತ್ತೆ ನಾನು ಅಲ್ಲಿ ನಂಗೆ ಎಕ್ಸ್ಟ್ರಾ ಕ್ವಶನ್ ಇಲ್ಲ. ಅಂದ್ರೆ ನೂರಾರು ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾನೆ. ನಮ್ಮ ತಂದೆನೂ ಟೀಚರು, ಇವ್ರು ಆಕ್ಚುಲಿ ಟೀಚರ್ ಆಗಿದ್ರು. ಮದುವೆ ಆದ್ಮೇಲೆ ಕೆಲಸ ಬಿಟ್ಟು ಬೆಂಗಳೂರು ಬಂದು ಇದಾದ್ರು. ಸೊ ಅದು ಟೀಚರ್ ಆದ್ಮೇಲೆ ನನ್ಗಂದ್ರೆ ಒಂದು ಶಿಸ್ತುಬದ್ಧವಾಗಿ ಅಥವಾ ಒಂದು ಫ್ಯಾಮಿಲಿ ಇದ್ ಮಾಡ್ತಾನೆ. ಅಂದ್ರೆ ತೀರಾ ಅಷ್ಟೊಂದು ಕ್ವಶನ್ ಕೇಳಿ ಒಂದು ಕನ್ಫ್ಯೂಷನ್ ಇರ್ಲಿಲ್ಲ ನಮ್ಗೆ. ಯಾಕಂದ್ರೆ ಮನೆಯವರು ಅವ್ರ ಮನೆಯವ್ರು ನಮ್ಮ ಮನೆಯವ್ರು ಮಾತಾಡಿದ್ಮೇಲೆ ಅಲ್ಲಿ ಆಲ್ಮೋಸ್ಟ್ ಆಲ್ ಕ್ಲಾರಿಟಿ ಸಿಕ್ಕಿರೋದ್ರಿಂದ ಅದನ್ನ ನಾವು ಇನ್ನೂ ಬೇರೆ ರೀತಿಯ ಎಳೆಯೋ ಉದ್ದೇಶ ಇರ್ಲಿಲ್ಲ. ನಾವು ಈಸಿಯಾಗಿ ಒಪ್ಕೊಂಡ್ಬಿಟ್ವಿ. ಸೊ ಅಂದ್ರೆ ನೀವು ಆ ಒಂದು ಶಿಕ್ಷಕ ವೃತ್ತಿನ ಬಹಳ ಇಷ್ಟಪಡ್ತಾ ಇದ್ರಿ. ನಿಮ್ಮ ಫಾದರ್ ಕೂಡ ಟೀಚರ್ ಆಗಿದ್ರಿಂದ ಅಂದ್ರೆ ನೂರಾರು ಮಕ್ಕಳಿಗೆ ಪಾಠ ಹೇಳುವಂತ ಟೀಚರ್ನೇ ನಾನು ಮದುವೆ ಆಗ್ತಾ ಇದ್ದೀನಿ ಅಂದ್ಮೇಲೆ ಅವ್ರದ್ದು ಶಿಸ್ತುಬದ್ಧವಾಗಿರ್ತಾರೆ ಅಷ್ಟೇ. ನಾವೇ ಅವ್ರ ಹತ್ರ ಕಲಿಯುವಂಥದ್ದು ಜಾಸ್ತಿ ಇದೆ. ಈಗ ಕಲಿಸ್ತಾ ಇದ್ದಾರೆ. ಏನ್ ಕಲ್ಸ್ಕೊಟ್ರಿ ಮೇಡಮ್? ಮದುವೆ ಫಸ್ಟ್ ಏನ್ ಕ್ಲಾಸ್ ತಗೊಂಡ್ರಿ ಹೇಳಿ. ಏನೋ ಒಂದು ತುಂಟಾಟಕ್ಕೆ ಅವ್ರು ಏನೋ ಮಾಡಿರ್ತಾರೆ. ನಾನು ಸ್ವಲ್ಪ 10-10:30ಗೆ ಬರೋದು ಟೈಮ್. ನಾನು ಆಮೇಲೆ ಒಂದು ನಮ್ಮ ದಿನಚರಿನ ಯಾವ ಕಾರಣಕ್ಕೂ ಮದುವೆ ಆಗಿದೆ ಅಂತ ಚೇಂಜ್ ಮಾಡ್ಕೊಂಡಿಲ್ಲ. ಮದುವೆ ಆಗಿ ಫಸ್ಟ್ ದ್ರಿಂದನೂ ನನ್ನ ಕೆಲಸ ನಾನು ಹೆಂಗ್ ಒತ್ತಡ ಇದ್ದು ಅದಕ್ಕೆ ಅಡ್ಜಸ್ಟ್ ಆಗಿದ್ದು. ಆಮೇಲೆ ಈಗ ಇತ್ತೀಚೆಗೆ ನಾನು ಅಂದ್ರೆ ಸ್ವಲ್ಪ ಆಫ್ಟರ್ ಕೋವಿಡ್ ಸ್ವಲ್ಪ ಬೇಗ ಮನೆಗೆ ಬರ್ತೀವಿ. ಮೊದ್ಲೇನಂದ್ರೆ ಅಲ್ಲಿ ಮೀಟಿಂಗು ಅವು ಇವು ಮಾಡಿ 10:30ಗೆ ಬರ್ತಾ ಇದ್ದೆ. ಬಟ್ ಅದಕ್ಕೂ ಅಡ್ಜಸ್ಟ್ ಆಗಿದ್ರು. ಅದು ನಮ್ಮಲ್ಲಿ ಆ ತರದ್ದು ಯಾವುದೇ ಸಮಸ್ಯೆಗಳಿರ್ಲಿಲ್ಲ. ಸೊ ಈಗ ಮಗಳು ಬೈತಾಳೆ, ಮಗಳು ಲೇಟ್ ಆಗಿ ಬಂದ್ರೆ ಇವಳಿಗಿಂತ ಜಾಸ್ತಿ ಏನ್ ಪಪ್ಪ ಲೇಟ್ ಆಗಿ ಬರ್ತೀರಿ ಅಂತ ಸೊ ಹಾಗೆ ಮಗಳಿಗೆ ನೀವಿಬ್ರು ಸಾಫ್ಟ್ ಅಂಡ್ ಸೈಲೆಂಟ್. ಸೊ ಮಗಳದು ಹೇಗಿದೆ ನೇಚರ್? ಅಂದ್ರೆ ಅವಳು ಸಾಫ್ಟೇ, ಬಟ್ ಅಂದ್ರೆ ಮಕ್ಕಳ ಸಣ್ಣ ಪುಟ್ಟ ಗಲಾಟೆಗಳು ಅವು ಮಾಮೂಲು. ಅಷ್ಟ್ ಬಿಟ್ರೆ ನಮ್ಗೆ ಹೊಂದ್ಕೊಂಡು ಹೋಗ್ತಾಳೆ, ಏನ್ ಪ್ರಾಬ್ಲಮ್. ಅಂದ್ರೆ ಟೀಚರ್ ಇಂದ ಪಾಠ ಕಲ್ತಿದ್ ಏನು ನೀವು, ಇವರಿಂದ ನೀವೇನ್ ಕಲ್ತ್ಕೊಂಡ್ರಿ ಒಬ್ಬ ನಟನಿಂದ? ನಾನ್ ಕಲ್ತ್ಕೊಂಡಿರೋದಂದ್ರೆ ಅವರಿಂದ ತುಂಬಾ ಸಿಂಪಲ್ ಆಗಿರೋದು. ಓಕೆ, ನಾವು ಎಷ್ಟು ಸಿಂಪಲ್ ಆಗಿರ್ತೀವೋ ನಮ್ ಲೈಫು ಅಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅವರಿಂದ ಕಲ್ತಿರೋದು. ಮತ್ತೆ ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೊಡೋದಿಲ್ಲ. ಅವ್ರೇನ್ ಹೇಳ್ತಾರ, ಇವ್ರೇನ್ ಹೇಳ್ತಾರ, ಅದು ಅವ್ರು ಫಸ್ಟಿಗೂ ನಂಗೆ ಹೇಳ್ತಾರೆ. ಆಮೇಲೆ ಮಾತು ಸ್ವಲ್ಪ ಕಮ್ಮಿ ಆಡ್ಬೇಕು ಅಂತ ಅವರು. ಆಕ್ಚುಲಿ ನಾನು ಸ್ವಲ್ಪ ಮಾತು ಕಡಿಮೆ ಆಡ್ತೀನಿ, ಆದ್ರೆ ಅವರು ಹೇಳ್ತಾ ಇರ್ತಾರೆ ಇನ್ನೂ ಕಡಿಮೆ ಮಾಡಿಸ್ಬಿಟ್ರೆ ಅಲ್ಲ, ಅವ್ರು ಕಡಿಮೆ ಮಾಡ್ಸಿಲ್ಲ. ಅಂದ್ರೆ ಜನರಲ್ ಆಗಿ ಅವ್ರು ಹೇಳ್ತಾರೆ ಮಾತು ನಮ್ದು ಎಷ್ಟು ಕಡಿಮೆ ಇರುತ್ತೋ ನಾವು ಅಷ್ಟು ನಮ್ಮ ಸಂಬಂಧಗಳು ಚೆನ್ನಾಗಿರ್ತವೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ನಾನು ಓದಿರೋ ಚಿತ್ರಕಲಾ ಪರಿಷತ್ ನನಗೆ ಇಷ್ಟವಾದ್ದು ಜುಬ್ಬ ಅದಕ್ಕೆ 2 ಕಿಸೆ, ಇಲ್ಲೊಂದು 2 ಕಿಸೆ, ನಮ್ಗೆ ಬ್ರಷಸ್ಗಳು, ಅಲ್ಲಿ ಹೋಗೋದು ಪೇಂಟ್. ಆಮೇಲೆ ನನಗೆ ಸ್ಲಿಪ್ಪರ್ ಇಷ್ಟ. ನಾನು ಚಪ್ಪಲಿ ಹಾಕೊಂಡು ಓಡಾಡೋದು ನನ್ಗೆ. ಯಾಕಂದ್ರೆ ಯಾವತ್ತು ದೇಹದ ಮೇಲೆ ನಾವು ಹಾಕುವ ಬಟ್ಟೆ ಅಥವಾ ನಮ್ಮ ವೇಷಭೂಷಣಗಳು ನಮ್ಗೆ ಭಾರ ಆಗ್ಬಾರ್ದು, ನಮ್ಗೆ ಅದು ಕಂಫರ್ಟ್ ಆಗ್ಬೇಕು. ಸೊ ನಾನಿರೋ ಪ್ರೊಫೆಷನ್ನು ಸ್ವಲ್ಪ ಟಿ ಶರ್ಟು ನಮ್ಮ ಲುಕ್ಗಳು ಅದ್ರ ಮೇಲೆ ಹೋಗ್ತದೆ. ನನಗೆ ಮಟ್ಟಸ ಅಂತ ಏನು ಹೇಳೋದಾದ್ರೆ ಬಟ್ಟೆ ಅದು ಇದ್ರ ಬಗ್ಗೆ ಎಲ್ಲ ನನಗೆ ಆ ಕ್ಷಣಕ್ಕೆ ಏನ್ ಸಿಗುತ್ತೋ ಹಾಕೊಂಡು ಹೋಗ್ತಾ ಇರ್ತೀನಿ. ಅದಕ್ಕೆ ಐರನ್ ಆಗಿರ್ಬೇಕು, ಅದಕ್ಕೆ ಇನ್ನೊಂದು ಪಾಪ ಇವಳು ಅದ್ರ ಬಗ್ಗೆ ಬಹಳ ವರಿ ಮಾಡ್ಕೋತಾಳೆ. ಏನ್ರಿ ಹಂಗೆ ಹೋಗ್ತೀರಾ ನೀವು, ಸರಿಯಾಗಿರೋ ಬಟ್ಟೆ ಹಾಕೊಳ್ಳಿ ಅಂತ ಎಲ್ಲ ಇವಳೇ ರೆಡಿ ಮಾಡಿ ಇಡೋದು ಒಂದು. ಇನ್ನೊಂದು, ನಾನು ಯಾರ ಬಗ್ಗೂ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಯಾರ ಬಗ್ಗೂ ಜಾಸ್ತಿ ಯೋಚನೆ ಮಾಡಲ್ಲ. ನಮ್ಮ ಫ್ರೆಂಡ್ ಸರ್ಕಲ್ಲೇ ಇರ್ಬೋದು, ಇನ್ನೊಬ್ಬರೇ ಇರ್ಬೋದು, ಅವರ ಎತ್ತರದ ಬೆಳವಣಿಗೆ ಆಗಲಿ ಅಥವಾ ಅವರದ ಡೌನ್ಫಾಲ್ ಆಗಲಿ, ಅದು ಎರಡನ್ನೂ ನಾವು ಅದನ್ನು ನನಗೆ ವೈಯಕ್ತಿಕವಾಗಿ ನಾನು ಕಂಪೇರ್ ಮಾಡ್ಕೊಳ್ಳಲ್ಲ ಅಥವಾ ನಾನು ಅದಕ್ಕೆ ಅಂಟ್ಕೊಂಡು ಹೋಗೋದಿಲ್ಲ. ನಾನೇನಂದ್ರೆ ಯಾರು ಪ್ಲಸ್ ಮಾತಾಡಿದ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಯಾರು ನೆಗೆಟಿವ್ ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ನಿಲುವು, ನಮ್ಮ ಐಡಿಯಾ, ನಮ್ಮ ಲೈಫ್ ಮೇಲೆ ನಾವು ಬಿಂಬಿತವಾಗಿರ್ಬೇಕು ಅನ್ಕೊಂಡು ನಾನು ಯಾವಾಗಲೂ ಅದನ್ನ ಫಾಲೋ ಮಾಡ್ತೀನಿ. ಅದು ನನ್ನನ್ನು ಇಷ್ಟು ದಿವಸ ನನ್ನನ್ನು ಪಾಸಿಟಿವ್ ಆಗಿ ಫೀಲ್ ಮಾಡ್ಕೊಂಡು ಕ್ಯಾರಿ ಮಾಡ್ಕೊಳ್ಳೋದಕ್ಕೆ ನನಗೆ
ಹೆಲ್ಪ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅದನ್ನ ನಾನು ಅವ್ರಿಗೂ ಹೇಳ್ತೀನಿ. ಈ ಕ್ಯಾರೆಕ್ಟರ್ನ, ಈ ಒಂದು ಗುಣ ನಿಮಗೆ ಯಾರಿಂದ ಬಡವಡಿಯಾಗಿ ಬಂದದ್ದು? ಇದು ಆರಂಭದಿಂದ ನಾನೊಂದು ಜನರಲ್ ಆಗಿ ಮೈಗೂಡಿಸ್ಕೊಂತ ಬಂದೆ. ಯಾವಾಗಲೂ ಅದಕ್ಕೆ ನಾನು ಇಂಡೈರೆಕ್ಟ್ ಆಗಿ ಹೇಳ್ತೀನಿ, ಲಗೇಜ್ ಅಂತ ಹೇಳ್ತೀನಿ. ಯಾವಾಗ ನಮ್ಗೆ ಯಾರಾದ್ರೂ ಏನಾದ್ರು ಒಂದು ಹೇಳಿದ್ರೆ ಅಥವಾ ಏನೋ ಮಾಡಿದ್ರೆ ಅದನ್ನ ಕ್ಯಾರಿ ಮಾಡ್ಕೊಂಡ್ರೆ ನಮ್ಗೆ ಅದನ್ನ ಅಲ್ಲಲ್ಲೇ ಆ ಕ್ಷಣಕ್ಕೆ ನಾವು ನೀವು ಕ್ಯಾರಿನೇ ಮಾಡಲ್ವಾ ಅಂತ ನಾನು ಆ ಥರ ಆಧ್ಯಾತ್ಮಿಕ ಬಗ್ಗೆ ಆಸಕ್ತಿ ಇದ್ರೂ ಅಷ್ಟೊಂದು ಆಧ್ಯಾತ್ಮಿಕ ಅಲ್ಲ. ಯಾರಾದ್ರೂ ಏನಾದ್ರು ಹೇಳಿದ್ರೆ ರಿಯಾಕ್ಟ್ ಮಾಡ್ತೀನಿ, ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡ್ತೀನಿ. ಮಾಡಿ ಅಲ್ಲಿಂದ 2 ಹೆಜ್ಜೆ ಬರ್ತಾ ಇರುವಾಗಲೇ ಆ ಲಗೇಜನ್ನ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತೀನಿ. ಅಂದ್ರೆ ಅದನ್ನ ಕ್ಯಾರಿ ಮಾಡಲ್ಲ. ಒಬ್ಬ ನಮ್ಗೇನಾದ್ರೂ ಉಲ್ಟಾ ಮಾಡಿದ್ರೆ ಅವ್ನಿಗೆ ಉಲ್ಟಾ ಮಾತಾಡ್ತೀನಿ. ಬಟ್ ಅದನ್ನ ಕ್ಯಾರಿ ಮಾಡ್ಕೊಂಡು ಅದನ್ನ ಮತ್ತೆ ಅದಕ್ಕೆ ಬಾಲ, ಕೊಂಬು, ರೆಕ್ಕೆ ಎಲ್ಲ ಸೇರಿಸಿ ಅದನ್ನ ನಾನು ಎಷ್ಟು ದೂರ ಹೋಗ್ತೀನಿ ಅಷ್ಟು ದೂರ ಹಾರಿಸ್ಕೊಂಬರಲ್ಲ. ಅದು ಅಲ್ಲೇ ಬಿಟ್ಟು ಬರ್ತೀನಿ. ಯಾಕಂದ್ರೆ ಅವಾಗ ಏನಾಗುತ್ತೆ, ನಮ್ಗೆ ಫ್ರೀ ಆಗಿ ನೆಕ್ಸ್ಟ್ ಇನ್ನೊಂದು ಕೆಲಸ ಮಾಡಕ್ ಈಸಿ ಆಗುತ್ತೆ. ಹೌದು. ಆಮೇಲೆ ಆ ವ್ಯಕ್ತಿಗಳು ಯಾರು ಪ್ಲಸ್ ಮೈನಸ್ ವ್ಯಕ್ತಿಗಳನ್ನ ನಾವು ಆಯ್ಕೆಗಳು ಮಾಡ್ಕೊಂಡು ಅಲ್ಲಲ್ಲೇ ಅವ್ರನ್ನ ಫಿಲ್ಟರ್ ಮಾಡ್ಕೊಂಡು ಹೋದ್ರೆ ನಮ್ದು ಲೈಫ್ ಈಸಿ ಆಗುತ್ತೆ. ಹಾಗಾದ್ರೆ ಎಷ್ಟು ಜನನ ಇದುವರೆಗಿನ ನಿಮ್ಮ ಜೀವನದಲ್ಲಿ ಫಿಲ್ಟರ್ ಮಾಡ್ಕೊಂಡಿದ್ದೀರಾ? ಉಳಿದಿರೋಷ್ಟು ಎಷ್ಟು ಜನ ಇದ್ದಾರೆ ಒಂದು ಮಿತ್ರರು ಅಂತ? ಎಸ್, ಅಂದ್ರೆ ನಾನು ಮಿತ್ರರು ತುಂಬಾ ಜನ ಇದ್ದಾರೆ. ಬಟ್ ಬರ್ತಾ 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 ಗೊತ್ತಾಗಿದೆ ಮಿತ್ರರು ಅನ್ನೋದು ಯಾವ ತರ ಇರ್ತಾರೆ, ಹೇಗಿರ್ತಾರೆ. ಅದನ್ನ ಜಾಸ್ತಿ ಅಂದ್ರೆ ಕಷ್ಟ ಸುಖಕ್ಕೆ ಆಗ್ತೀವಿ, ಎಷ್ಟಾಗ್ಬೇಕು ಅಷ್ಟಾಗ್ತೀವಿ. ಈಗ ಇವತ್ತು ಬೆಳಿಗ್ಗೆ ಯಾರೊಬ್ಬರು ಏನೊಂದು ಮಾತಾಡಿದ್ರು, ಅವನೇನೋ ಪ್ರಾಬ್ಲಮ್ ಇತ್ತು, ಜಸ್ಟ್ 1 hour ಅವನಿಗೆ ಟೈಮ್ ಕೊಟ್ಟೆ. ಅಂದ್ರೆ ಫೋನಲ್ಲಿ ಅವನದು ಏನೇನೋ ಕೇಳ್ದ, ಅದಕ್ಕೆ ನನ್ಗೆ ಏನು ಸಾಧ್ಯ ಇದೆಯೋ ಆ ಸಜೆಷನ್ನ ಕೊಟ್ಟೆ, ಅಷ್ಟೇ ಕೊಟ್ಟೆ. ಅಲ್ಲಿಗೆ ಅದನ್ನ ಮುಗಿಸ್ಕೊಂಡು ಮತ್ತೆ ಮುಂದೆ ಹೋಗ್ತಾ ಇರ್ತೀನಿ. ಸೊ ಹಾಗೆ ಅಂದ್ರೆ ಎಲ್ಲರನ್ನ ಕಟ್ ಮಾಡಿದಂತಲ್ಲ, ಇಲ್ಲಿ ಯಾರು ಬೇಕು ಯಾರು ಬೇಡ ಅಂತ ನಾವು ನಿರ್ಧಾರ ಮಾಡಕ್ ಆಗದೇ ಇಲ್ಲ. ಅದನ್ನ ನಿರ್ಧಾರ ಮಾಡೋದು ಸಮಯ. ನಾವು ರಿಜೆಕ್ಟ್ ಮಾಡಿದವರು ಕೂಡ ಒಂದೊಂದ್ಸರಿ ನಮ್ಗೆ ಹೆಲ್ಪ್ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ನಾವು ರಿಜೆಕ್ಟು ಅನ್ನೋದಲ್ಲ, ಆ ಸಂದರ್ಭ ನಮ್ಮ ಓಟಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೊಂಡು ಹೋಗ್ತಾ ಇರೋದು. ಪ್ಲಸ್ ಮೈನಸ್ ಅನ್ನ ಜಾಸ್ತಿ ನಾವು ತಲೆ ಕೆಡಿಸ್ಕೋಬಾರ್ದು. ಫ್ಲೋ ಅಲ್ಲಿ ಹೋಗ್ಬೇಕಷ್ಟೇ. ನೀವಿಬ್ಬರಲ್ಲಿ ತುಂಬಾ ಇಮೋಷನ್ಸ್ ಭಾವುಕ ಜೀವಿ ಯಾರು? ಇವರೇ. ಓಕೆ, ಎಷ್ಟು ಸರಿ ನಿಮ್ಮ ನಾಗವೇಣಿ ಕಣ್ಣಲ್ಲಿ ನಯನದಲ್ಲಿ ಕಣ್ಣೀರನ್ನು ಬರ್ಸ್ಬಿಟ್ರಿ ನೀವು? ಅಂದ್ರೆ ಅಂದ್ರೆ ಕಣ್ಣೀರು ಅಂದ್ರೆ ಗಂಡ ಹೆಂಡತಿ ಅಂದ್ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಜನರಲ್ ಟಾಪಿಕ್ ಅದು. ಅದು ನಿಮ್ಗೆ ನಗು ಹೇಗೋ ಅಳು ಅದೊಂದು ಪ್ಯಾಟರ್ನ್, ಅದು ಮ್ಯಾಟರ್, ಅದು ಅಷ್ಟೇ. ಅದು ನಗ್ತೀವಿ ಹೇಗೋ ಹಾಗೆ ಅಳ್ತೀವಿ. ಅದು 2 ಇದ್ದಾಗ್ಲೇನೆ ಹೃದಯದ ಬಡಿತಾ ಇದ್ದಂಗೆ ಅಷ್ಟೇ. ಅದು ಹಿಂಗೇ ಇದ್ರೆ ಆಗಲ್ಲ, ಏರಿರ್ಬೇಕು. ಆ ಏರಿಳಿತಗಳು ನಮ್ಮಲ್ಲಿ ಇದೆ. ಆ ರೀತಿ ಪ್ರೀತಿಯ ಮುನಿಸು ಜಾಸ್ತಿ ಸಣ್ಣ ಪುಟ್ಟದಿಗೆ ಏನೋ ಒಂದು ಸ್ಮಾಲ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಬಿಕಾಸ್ ಯು ಅಟ್ಯಾಚ್ಡ್ ಈಚ್ ಅದರ್. ಸೊ ಯಾವುದೋ ಒಂದು ಟೈಮಲ್ಲಿ ನಿರಾಸೆ ಆದಾಗ ಪ್ರೀತಿಯ ಮುನಿಸು ಯಾರ ಕಡೆಯಿಂದ ಫಸ್ಟ್? ಆಕ್ಚುಲಿ ಇಬ್ರು ಕಡೆನೂ ಇದೆ. ನಾನು ಮಾಡ್ಕೊಂಡಿದ್ದೀನಿ. ರಾಜಿ ಮಾಡ್ಕೊಳ್ಳೋದು ಆಕ್ಚುಲಿ ಇವರು ಬೆಳಿಗ್ಗೆ ನಾರ್ಮಲ್ ಆಗಿ ಇರ್ತಾರೆ, ಅವ್ರಿಗೆ ನೆನಪೇ ಇರೋದಿಲ್ಲ, ಅದು ಅಲ್ಲೇ ಬಿಟ್ಟಿರ್ತಾರೆ. ಇವಳಿಗೆ ಒಂದ್ ದಿನ ಬೇಕಾಗತ್ತೆ ಅದನ್ನ ಗುರ. ನಾನು ಏನು ನಾರ್ಮಲ್ ಆಗಿದ್ದಾರೆ, ನಾನು ಸೇಮ್ ಅವ್ರ ನಾನು ಹೇಳಿದೆ ಅದು ಅಲ್ಲೇ ಬಿಟ್ಬಿಡು, ಅದೇನು ಹೊತ್ಕೊಂಡು ಓಡಾಡ್ತೀಯ ಅಂತ. ಅಂದ್ರೆ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇರ್ತೀವಿ. ಅಂದ್ರೆ ಅದು ಎಸ್ಪೆಷಲಿ ಆತರ ಇರ್ಬೇಕು. ಈಗ ನಾವು ಗಂಡ್ಮಕ್ಳು ಸಾಮಾನ್ಯವಾಗಿ ಸಡನ್ ಅದನ್ನ ಬಿಟ್ಬಿಟ್ಟು ಹೋಗ್ತೀವಿ. ಹೆಣ್ಮಕ್ಳಿಗೆ ಅಷ್ಟು ಈಸಿಯಾಗಿ ಬಿಡಕ್ ಆಗೋದಿಲ್ಲ ಕೆಲವೊಂದು ವಿಚಾರ. ಫೈಟ್ ನಡೀತಾ ಇರುತ್ತೆ. ಅದು ಅಟ್ಲೀಸ್ಟ್ 4-5 ಅವರು, ಆಮೇಲೆ ಮತ್ತೊಂದು 2-3 ಬೇರೆ ಮಾತುಗಳು ಬಂದಾಗ ಅದು ಆ ಫ್ಲೋ ಅಲ್ಲಿ ಅದು ಡಿಲೀಟ್ ಆಗೋದು. ಕಾಂಪ್ರಮೈಸ್ ಮಾಡಿಸ್ತೀರಾ? ಯಾವ ತರ ಪ್ಯಾಂಪರ್ ಮಾಡಿಸ್ತೀರಾ? ಏನೋ ಒಂದು ವಿಷಯದಲ್ಲಿ ಸಣ್ಣ ಪುಟ್ಟದು ಪ್ರೀತಿ ಜಗಳ ಆಗಿರುತ್ತೆ, ನೀವು ಬಂದು ಅವ್ರಿಗೆ ಕಾಂಪ್ರಮೈಸ್ ಮಾಡಿಸ್ಬೇಕು. ಸೊ ಯಾವ ತರ ನಾನು ಸಾರಿ ಕೇಳ್ತೀನಿ, ಯಾಕಂದ್ರೆ ಅವು ಗಂಡ ಹೆಂಡತಿ ಮಧ್ಯದಲ್ಲಿ ಅವು ದೊಡ್ಡ ಮ್ಯಾಟ್ರೇ ಅಲ್ಲ. ಸಮಥಿಂಗ್ ಅವ್ರಿಗೆ ಇಷ್ಟವಾದ ಥಿಂಗ್ಸ್ ತಗೊಬಂದು ಅವ್ರಿಗೆ ಕೊಟ್ಟು ಪ್ಯಾಂಪರ್ ಮಾಡೋದು ಆ ತರ ಇಲ್ಲ. ಆ ತರ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ತುಂಬಾ ನ್ಯಾಚುರಲ್. ಅಂದ್ರೆ ಈ ತರ ಯಾವುದು ಹೊರಗಡೆಯಿಂದ ಗಿಫ್ಟ್ ಅಥವಾ ಇನ್ನೇನೋ ಅದರಿಂದ ನಾವು ಜನರಲ್ ಮಾತಲ್ಲೇನೆ ಒಬ್ರನ್ನ ಕನ್ವಿನ್ಸ್ ಮಾಡ್ಕೊಂಡು ಇದು ಮಾಡ್ತೀವಿ ಹೊರತು ಆ ಥರ ನಮ್ಮಲ್ಲಿ ಯಾವುದೇ ಡ್ರಾಮ್ಯಾಟಿಕ್ಗೆ ಅಥವಾ ಸಿನಿಮ್ಯಾಟಿಕ್ಗೆ ಅವಕಾಶ ಇಲ್ಲ. ಅಂದ್ರೆ ನಾವು ಕೋಪನೂ ನ್ಯಾಚುರಲ್ ಆಗಿರುತ್ತೆ, ಪ್ರೀತಿನೂ ನ್ಯಾಚುರಲ್ ಆಗಿರುತ್ತೆ. ಅದನ್ನ ನಾವು ಇದುವರೆಗೆ ಸಿನಿಮ್ಯಾಟಿಕ್ ಆಗಿ ನಾವು ಎಲ್ಲೂ ಅದನ್ನ ಇದು ಮಾಡ್ಕೊಂಡಿಲ್ಲ. ಸೊ ಫಸ್ಟ್ ಗಿಫ್ಟ್ ಆಫ್ಟರ್ ಮ್ಯಾರೇಜ್, ಸೊ ಅವರಿಂದ ಏನು ರಿಸೀವ್ ಮಾಡಿದ್ರಿ?
ಫಸ್ಟ್ ಮದುವೆ ಆಗಿದ್ದು ಹೊಸದ್ರಲ್ಲಿ. ಹೌದು. ವಾಚ್ ಅಂಡ್ ರಿಂಗ್. ವಾಚ್ ಅಂಡ್ ನಿಮ್ಮ ಟೇಸ್ಟ್ ತಕ್ಕಂತೆಯೇ ಅವರು ಚೂಸ್ ಮಾಡಿದಾಗ ನಿಮಗೆ ತುಂಬಾ ಆಶ್ಚರ್ಯ, ಎಸ್ ದಿಸ್ ಇಸ್ ಮೈ ಕಲೆಕ್ಷನ್ ಅಂತ ಅನ್ಸಿದ್ದು ಯಾವ ಒಂದು ಥಿಂಗ್ಸ್ ಅಲ್ಲಿ? ಅದೇ ವಾಚ್ ಅಂಡ್ ರಿಂಗ್ ತಂದಿದ್ರು. ಓಕೆ. ನೀವು ಅವ್ರಿಗೆ ಕೊಟ್ಟಿದ್ದು? ಅವ್ರು ತುಂಬ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಹಾಕೋ ಆಲ್ಮೋಸ್ಟ್ ಆಲ್ ಬಟ್ಟೆಗಳಿಂದ ಹಿಡಿದು ಎಲ್ಲ ಅವ್ರದ್ದೇ ಸೆಲೆಕ್ಷನ್ ಆಗಿರುತ್ತೆ. ಓಕೆ ಓಕೆ, ನಾನು ಕೇಳಬೇಕಾಯ್ತು ನಿಮ್ಮ ಔಟ್ಫಿಟ್ಸ್ ಎಲ್ಲ ಈಗ ಸಿನಿಮಾಕ್ಕೂ ಮತ್ತೆ ರಿಯಲ್ ಲೈಫ್ಗೂ ನೀವೇನೇ ಸೆಲೆಕ್ಷನ್ ಮಾಡೋದು ಔಟ್ಫಿಟ್ ಎಲ್ಲ? ಆಕ್ಚುಲಿ ನಾನು ಅವ್ರ ಜೊತೆ ಅವತ್ತು ಹೋಗಿಲ್ಲ ಅಂದ್ರೆ ಅವ್ರು ಒಂದು ಪಿಕ್ ಕಳಿಸ್ತಾರೆ, ಇದು ಓಕೆನಾ ಅಂತ. ಇವ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ತಗೋತೀನಿ. ಅಂದರೆ ಪರ್ಮಿಷನ್ ಅಂತಲ್ಲ, ಅಂದರೆ ನಮ್ಗೆ ಏನಾಗುತ್ತೆ, ನಮ್ಗೆ ಯಾವ ಕಲರ್ ಈಗ ನಮ್ಮನ್ನೇ ಒಂದು ಜಡ್ಜ್ ಮಾಡೋಕೊಬ್ರು ಬೇಕಾಗ್ತಾರಲ್ಲ. ಆಮೇಲೆ ಇವ್ರ ಮುಖದ ಮೇಲೆ ಮಾತಾಡ್ತಾಳೆ ಯಾವ್ದು, ಇವನ್ ನನ್ನ ಆ್ಯಕ್ಟಿಂಗ್ ವಿಚಾರದಲ್ಲಿ ಇರ್ಬೋದು, ಎಷ್ಟೋ ವಿಚಾರದಲ್ಲಿ ನೋಡಿ ಅಲ್ಲಿ ಸ್ವಲ್ಪ ಇದರಲ್ಲಿ ಈ ಥರ ಮಾಡಬೇಕಾಗಿತ್ತು, ಸ್ವಲ್ಪ ಈ ಥರ ಮಾಡಬೇಕಾಗಿತ್ತು ಅಂತ. ಈಗ ನಾನು ಏನು ಕೇಸ್ ನಂಬರ್ 18 ಅಪ್ ಟು ಇಲ್ಲ ಒಂದು 7-8 ಸಿನಿಮಾ ಏನು ಮಾಡ್ಕೊಂಬಂದಿವೋ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಯಾಕಂದರೆ ಬೇರೆ ಯಾರು ಮಾತಾಡುವಾಗಲೂ ಏನು ಮಾಡ್ತಾರೆ, ಪಾಪ ಆ ವ್ಯಕ್ತಿಗೆ ಬೇಜಾರಾಗ್ಬೋದು, ಅವನೇನೋ ಅಂದ್ಕೋಬೋದು ಅನ್ನೋ ಫೀಲ್ ಇರುತ್ತೆ. ಯಾಕಂದ್ರೆ ನನ್ನ ವೈಫ್ಗೆ ಆ ಫೀಲ್ ಇರೋದಿಲ್ಲ, ಯಾಕಂದ್ರೆ ಅವ್ರು ನನ್ನನ್ನು ತಿದ್ದೋದ್ರಲ್ಲಿ ಇರ್ತಾರೆ. ಅಂಥದ್ರಲ್ಲಿ ಅಲ್ಲಿ ಸ್ವಲ್ಪ ಇನ್ನು ಚೂರು ಕಂಟ್ರೋಲ್ ಆಗಬೇಕಿತ್ತು, ಇಲ್ಲಿ ಸ್ವಲ್ಪ ಇಮೋಷನ್ ಜಾಸ್ತಿ ಆಗಬೇಕಾಗಿತ್ತು. ಈ ಥರದ್ದು ಡಿಸ್ಕಷನ್ ಆಗಿದೆ ನಮ್ಮ ಡಬ್ಬಿಂಗ್ ವಿಚಾರದಲ್ಲಿ ಇರ್ಬೋದು, ಆ್ಯಕ್ಟಿಂಗ್ ವಿಚಾರದಲ್ಲಿ ಇರ್ಬೋದು. ಸೊ ಅದು ನನಗೆ ಇವ್ರು ಹೇಳಿದ್ರೆ ನಾನು ಅದು ಈಸಿಯಾಗಿ ತಗೋತೀನಿ, ಬೇರೆಯವ್ರು ಹೇಳಿದ್ರೆ ಅವ್ರು ಪ್ಲಸ್ ಹೇಳಿದ್ರ ಮೈನಸ್ ಹೇಳಿದ್ರ ಅಂತ ಒಂದು 3 ಸರಿ ಯೋಚನೆ ಮಾಡಬೇಕಾಗತ್ತೆ. ಆಸ್ ಎ ಟೀಚರ್ ಆಗಿ ಅವ್ರ ಪ್ರೊಫೆಷನಲ್ ಲೈಫಲ್ಲಿ ಕೂಡ ನೀವೆಲ್ಲವನ್ನ ತಿದ್ದುತ್ತೀರಾ, ಹೀಗೆ ಹೇಳಬೇಕು, ಈ ಥರ ಎಕ್ಸ್ಪ್ರೆಷನ್ ಇರಬೇಕಾಯ್ತು, ಈ ಥರ ನೀವು ಔಟ್ಪುಟ್ಟಿಗೆ ಬರಬೇಕಾಯ್ತು ಅನ್ನೋ ಒಂದು ಜಡ್ಜ್ಮೆಂಟ್ ನಿಮ್ಮ ಹತ್ರ ತುಂಬ ಚೆನ್ನಾಗಿ ಕೊಡ್ತೀರ ಅಂತ ಹೇಳಿದರು. ಸೊ ಪರ್ಸನಲ್ ಲೈಫಲ್ಲೂ ಕೂಡ ಅವರ ತಪ್ಪುಗಳನ್ನು ನೀವು ತಿದ್ದು ಏನಾದರೂ ಒಂದು ಕಠಿಣ ಪನಿಷ್ಮೆಂಟ್ ಏನಾದರೂ ಕೊಟ್ಟಿದ್ದೀರಾ ಯಾವತ್ತಾದ್ರೂ? ಒಂದು ಸ್ವಲ್ಪ ಹೊತ್ತು ಮಾತಾಡದೇ ಇರೋದು, ಸ್ವಲ್ಪ ಹೊತ್ತು ಅಷ್ಟೇ. ಆ ಥರ ಇಲ್ಲ ಆ್ಯಕ್ಚುಲಿ. ನಾನು ಆ ವಿಚಾರದಲ್ಲಿ ಇಲ್ಲ, ಅದು ಆ್ಯಕ್ಚುಲಿ ನಾನು ಬೇರೆ ಯಾವ್ದಾದ್ರು ಫ್ಯಾಮಿಲಿಗೆ ಹೇಳೋದು. ಆ್ಯಕ್ಚುಲಿ ಏನಾಗುತ್ತೆ, ಆ ಥರ ಇದ್ದಾಗ ನಿಮ್ಗೆ ಅನಿವಾರ್ಯತೆ ಕ್ರಿಯೇಟ್ ಆಗುತ್ತೆ. ಯಾವಾಗಲೂ ನಾವು ಯಾವುದಕ್ಕೆ ಪೆಟ್ಟಿಗೆ ಪೆಟ್ಟು ಶಿಕ್ಷೆಗೆ ಶಿಕ್ಷೆ ಅನ್ನೋ ಥರ ಹೋದರೆ ಅದು 1 ಶಿಕ್ಷೆಗೆ 2 ಶಿಕ್ಷೆ, 2 ಶಿಕ್ಷೆಗೆ 4 ಶಿಕ್ಷೆ ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಯಾವಾಗ ನೀವು ಅದು ಎಷ್ಟು ಇದು ಮಾಡ್ತೀರೋ ಅವಾಗ ವಿದೌಟ್ ಅವರ್ ನಾಲೆಜು 4 ದಿವಸ ನಾವು ಮಾಡ್ಬೋದು ಆ ತಪ್ಪನ್ನು, 5ನೇ ದಿವಸ ನಮಗೆ ರಿಯಲೈಸ್ ಆಗುತ್ತೆ. ಯಾಕಂದರೆ ಎಲ್ಲ ಅವನು ಒಬ್ಬ ದುಷ್ಟನೇ ಇರ್ಬೋದು, ಒಬ್ಬ ಒಳ್ಳೆಯವನೇ ಇರ್ಬೋದು, ಅವನ ಒಳಗಡೆ ಒಂದು ಒಳ್ಳೆತನ ಒಂದು ಕೆಟ್ಟತನ ಎಲ್ಲರ ಮನುಷ್ಯನಲ್ಲೂ ಇರುತ್ತೆ. ಯಾವುದೇ ಹುಡುಗ ಆಗಲಿ ಯಾವುದೇ ಹುಡುಗಿ ಆಗಲಿ 100% ಕರೆಕ್ಟು 100% ತಪ್ಪು ಅಂತ ಯಾರೂ ಇರಲ್ಲ. ಸೊ ಅಲ್ಲಿ ಆ ಸಿಚುವೇಶನ್ಗೆ ನಾವು ಇದು ಮಾಡಿಕೊಂಡ್ರೆ ನಮಗೆ ಮನಸ್ಸು ಕರಗುತ್ತೆ. ಸೊ ಆಟೋಮೆಟಿಕ್ ಸರಿ ಹೋಗ್ತೀವಿ. ಯಾವ ಒಂದು ವಿಷಯದಲ್ಲಿ ನಿರಂಜನ್ ಇಲ್ಲ ಅಂದರೆ ಆಗದೇ ಇಲ್ಲ ಅಂತ ನೀವು ಮಿಸ್ ಮಾಡ್ಕೊಳ್ಳೋಂಥದ್ದು ಯಾವುದು? ಅವರ ಒಂದು ಪ್ರೆಸೆನ್ಸ್ ನಿಮಗೆ ತುಂಬ ಬೇಕು ಅಂತ ಅನ್ಸೋದು? ಇಲ್ಲ, ಅವ್ರಿಲ್ಲ ಅಂದ್ರೆ ಆಕ್ಚುಲಿ ನಾವು ಊರಿಗೆ ಹೋಗಿದ್ರು ಹಂಗೆ ಜೊತೆಗೆ ಹೋಗ್ತೀವಿ, ಜೊತೆಗೆ ಬರ್ತೀವಿ. ಬಿಟ್ಟು ಇರೋದು ಅಂದ್ರೆ ತುಂಬಾ ಕಡಿಮೆ. ಅವರಿಗೆ ನಾನು ಇಲ್ದಿದ್ರು ತುಂಬಾ ಕಷ್ಟ ಆಗತ್ತೆ, ನನ್ಗೆ ಅವ್ರು ಇಲ್ದಿದ್ರು. ಶೂಟಿಂಗ್ ಟೈಮಲ್ಲಿ ಒಂದೊಂದ್ಸಲ ಹೋದಾಗ ಒಂದು 10 ಸಲ ಫೋನ್ ಮಾಡಿರ್ತೀವಿ, ಒಂದೊಂದ್ ಟೈಮಲ್ಲಿ ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಆಮೇಲೆ ಮತ್ತೆ ತಕ್ಷಣ ಅವ್ರು ಕಾಲ್ ಮಾಡ್ತಾರೆ. ನಾವು ಮ್ಯಾಕ್ಸಿಮಮ್ ಈ ಮೈಸೂರು ಶೂಟಿಂಗ್ ಎಲ್ಲ ಹೋದ್ರೆ ನಾವು ಅಪ್ ಅಂಡ್ ಡೌನ್ ಅಥವಾ ಬೇರೆ ಯಾವ್ದಾದ್ರು ಊರಿಗೆ ಶೂಟಿಂಗ್ ಹೋದ್ರೆ ಏನ್ ಮಾಡ್ತೀವಿ, 10-15 ದಿವಸ ನಾವು ಹೊರಗಡೆ ಇರ್ತೀವಿ. ಬಟ್ ಫೋನಲ್ಲಿ ಟಚ್ ಇಲ್ಲ. ಅದನ್ನು ಹೊರತುಪಡಿಸಿದ್ರೆ ಅಲ್ಲಿ ಅಂದ್ರೆ ಶೂಟಿಂಗಲ್ಲಿ ನಮ್ಗೆ ವ್ಯವಸ್ಥೆಗಳಿರ್ತವೆ. ನಮ್ದು ಯಾವುದು ನಮ್ಗಲ್ಲಿ ಬಟ್ಟೆ ಇರ್ಬೋದು, ಪ್ರತಿಯೊಂದಲ್ಲೇ ಕೊಡೋರು ಮಾಡೋರೇ ಇರ್ತಾರೆ. ನಮ್ಗೆ ಎಲ್ಲಿವರೆಗೆ ನಾವು ಡಿಪೆಂಡ್ ಆಗಿದ್ದೀನಿ ಅಂದರೆ, ಇವು ಇಲ್ಲ ಅಂದರೆ ನಾನು ಬೆಳಿಗ್ಗೆಯಿಂದ ಟೀಯಿಂದ ನನ್ನ ಪ್ರಾಬ್ಲಮ್ ಶುರು ಆಗುತ್ತೆ. ಮ್ಯಾಕ್ಸಿಮಮ್ ನನಗೆ 2 ದಿವಸ 3 ದಿವಸಗಿಂತ ಮೇಲೆ ಆಗೋದಿಲ್ಲ. ಒಂದೇ ನಾನೇ ಊರಿಗೆ ಹೋಗ್ಬಿಡ್ತೀನಿ, ಇಲ್ಲಾಂದ್ರೆ ಊರಿಂದ ಕರ್ಸ್ಕೊಂಡ್ಬಿಡ್ತೀನಿ ಅಷ್ಟೇ. ಬಾಂಡಿಂಗ್. ಸೊ ನಿಮ್ಮಲ್ಲಿ ಯಾರ ದೃಷ್ಟಿನೂ ಬೀಳದೆ ಇರಲಿ, ಟಚ್ ವುಡ್. ಎಸ್, ಆ್ಯಸ್ ಎ ಆ್ಯಕ್ಟರ್ ಆಗಿ ನಿರಂಜನ್ಗೆ ಇಂಥ ಒಂದು ಕಲರ್ ಹಾಕಿದ್ರೆ ಸೊ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ಯಾವುದು ಬೆಸ್ಟ್ ಆಫ್ ದ ಚಾಯ್ಸ್? ಯಾವ ಕಲರ್? ಬ್ಲ್ಯಾಕ್. ಓಕೆ. ಸೊ ನೀವು ಅವ್ರ ಕಲರ್ ಔಟ್ಫಿಟ್ ಚೂಸ್ ಮಾಡಿದ್ರೆ ಯಾವ ಕಲರ್ ಮಾಡ್ತೀರಾ? ಆ್ಯಕ್ಚುಲಿ ನಾವು ವೈಟು ಬ್ಲ್ಯಾಕು, ಆ್ಯಕ್ಚುಲಿ ನಾವು ನಮ್ಮ ಹತ್ರ ಒಂದು ಕಾಂಬಿನೇಷನ್ ಇದೆ, ಸುಮಾರು ಆ ಥರ ಕಾಂಬಿನೇಷನ್ ಡ್ರೆಸ್ಗಳಿವೆ. ನಾವು ಈ ಫಂಕ್ಷನ್ಸ್ಗೆಲ್ಲ ಹೋಗುವಾಗ ಸಾಮಾನ್ಯ ಹೋಗ್ತೀವಿ. ನಾನು ಇವರು ನನ್ನ ಮಗಳಿಗೂ ಕೂಡ ಒಂದು ಕಾಂಬಿನೇಷನ್ ಅಲ್ಲಿ ಹೋಗ್ತೀವಿ ಸಾಮಾನ್ಯವಾಗಿ. ಈ ತೀರಾ ಹತ್ತಿರ ಸಂಬಂಧದ ಫಂಕ್ಷನ್ಸ್ಗಳಿದ್ರೆ ನಾವು 3 ಜನ ಒಂದೇ ತರ ಡ್ರೆಸ್ಗಳಲ್ಲಿ ಹೋಗ್ತೀವಿ. ಅಂದ್ರೆ ಲೈಫಲ್ಲಿ ಒಂದು ಫನ್ ಅಷ್ಟೇ ಅವು. ಅಂದ್ರೆ ಅದು ಅತಿರೇಕನೂ ಆಗ್ಬಾರ್ದು, ಆಮೇಲೆ ಇದು ಆಗ್ಬಾರ್ದು. ಅಂದ್ರೆ ಈಸ್ ಲೈಕ್ ಒಂದು ಹೆಲ್ದಿ
ಗೋಯಿಂಗ್. ಸೊ ನಿಮ್ಮಿಬ್ಬರ ಈ ಒಂದು ಕೆಮಿಸ್ಟ್ರಿ ಬಾಂಡಿಂಗ್ ಇದೆಲ್ಲ ನೋಡಿ ಯಾರಾದ್ರೂ ಅಂದ್ರೆ ಖುಷಿಯಾಗೇನೆ ಕಾಂಪ್ಲಿಮೆಂಟ್ ಮಾಡಿದುಂಟಾ, ಎಸ್ ನಿರಂಜನ್ ನಾಗವೇಣಿ ಅಂತ ಅಂದ್ರೆ ಹೀಗಿರ್ಬೇಕಪ್ಪ ಅಂತ? ಖಂಡಿತ ಎಲ್ಲರೂ ಪ್ರತಿಯೊಬ್ಬರು ಯಾವ ಒಂದು ಹೇಳ್ತಾರೆ. ಯಾವ ತರ ಆತರ ಸುಮಾರು ದೃಷ್ಟಿನೂ ಆಗಿದೆ, ಆಗಿದ್ಯಾ? ಸುಮಾರು ದೃಷ್ಟಿ ಆಗಿದೆ. ಆತರ ಹೇಳಿದ 2-3 ಸಲ ಬಿದ್ದಿರೋದು ಎದ್ದಿರೋದು ಇಂಥವುಗಳು ಇದೆ. ಸೊ ಅಂತವಲ್ಲ, So ಈ you ಸಣ್ಣ believe in ಪುಟ್ಟದ್ದು that? Okay, okay. ನಾವ್ ಅದ್ ನಗಡ್ಕೊ ಅಯ್ಯೋ ಆಯಪ್ಪ ಹಿಂಗ್ ಹೇಳ್ಬಿಟ್ರು ನಮ್ಗೆ ಹಿಂಗ್ ಆಗೋಗ್ಬಿಡ್ತು ಅಂತ ನಾವಿಬ್ರು ನಗಾಡ್ಕೊಂಡಿದ್ದಿದೆ. ಮನೆಗೆ ಒಂದ್ ಸಣ್ಣ ಮಟ್ಟದ ದೃಷ್ಟಿ ತಕೊಂಡಿರೋದು ಇದೆ. ಕ್ಯಾರಿ ಮಾಡ್ಬಿಡಿ ಅಲ್ಲ ಮಾರಾಯರೆ, ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಒಂದಿನ ಕ್ಯಾರಿ ಮಾಡ್ಬಿಡಿ ಆಯ್ತಾ, ಅಲ್ಲ ದೃಷ್ಟಿ ಬೀಳಲ್ಲ ಅಂತ. ಸೊ ಯಾಕಂದ್ರೆ ನಿಮ್ಮ ಆಟಿಟ್ಯೂಡ್, ನಿಮ್ಮಿಬ್ಬರ ಒಂದು ಮ್ಯಾನರಿಸಮ್ ಎಲ್ಲ ಹೇಗಿರುತ್ತೆ ಅಂದ್ರೆ ಒಂದು ನಿಮ್ಮ ಔಟ್ಫಿಟ್ ಅಲ್ಲಿ, ನಿಮ್ಮ ಬಿಹೇವಿಯರ್ ಅಲ್ಲಿ, ಇದರಲ್ಲೆಲ್ಲೂ ಕೂಡ ಮ್ಯಾಚ್ ಆಗ್ತಾ ಇರೋದ್ರಿಂದ ಸೊ ಡೆಫಿನೆಟ್ಲಿ ಸೊ ಕಪಲ್ಸ್ ಅಂದ್ರೆ ದೇ ಆರ್ ಮೀನ್ ಫಾರ್ ದಿಸ್ ಲೈಫ್ ಪಾರ್ಟ್ನರ್ ಅಂತ ಅನ್ಸೋ ಅಷ್ಟು ನಿಮ್ಮ ಒಂದು ಕೆಮಿಸ್ಟ್ರಿ ಸಖತ್ತಾಗಿದೆ. ಎಸ್, ಹೀಗೆ ಇದು ಮುಂದುವರ್ಕೊಂಡು ಹೋಗ್ಲಿ. ಹಾಗೆ ನಾನು ಫೈನಲಿ ನಾಗವೇಣಿ ಅವ್ರನ್ನ ಕೇಳಲೇಬೇಕು, ನಿರಂಜನ್ ಅವರು ಯಾವ ಹೀರೋಯಿನ್ ಜೊತೆ ಮಾಡಿದ್ರೆ ಮೂವಿನ ಸೊ ತುಂಬಾ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ನೀವು ಇಷ್ಟಪಡುವಂತ ಹೀರೋಯಿನ್ ಅವ್ರಿಗೆ ಪೇರಾಗಿ ಮಾಡಬೇಕು ಅಂತ ಅನ್ಸೋದು? ಆಕ್ಚುಲಿ ನಂಗೆ ಸುಹಾಸಿನಿ ಅಂದ್ರೆ ತುಂಬಾ ಇಷ್ಟ. ಬೇಡ, ಅಲ್ಲ ಈಗ ಅಮ್ಮ ಕ್ಯಾರೆಕ್ಟರ್ ಮಾಡ್ಬೇಕು. ಅದೇ ಹೇಳ್ತಾ ಇದ್ದೆ, ಇವಾಗ ಮಾಡಕ್ ಆಗಲ್ಲ. ಅದು ಬಿಟ್ರೆ ರಚಿತಾ ಅವ್ರ ಜೊತೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ RNN ಹೋಗಿ ಈಗ RRR ಕಡೆ ಬರುತ್ತೆ ಅಂತ, ಈಗಿರೋ RRR ಅಲ್ಲಿ ಈಗಿರೋವಂಥದ್ದು ಟ್ರೆಂಡಿಂಗ್ ಅಲ್ಲಿ ರಚಿತಾ ರಾಮ್. ಎಸ್, ಸೊ ಇದು ಒಂದು ಅವ್ರದ್ದು ರಿಕ್ವೆಸ್ಟ್ ಅಂಡ್ ಡಿಮ್ಯಾಂಡ್. ಸೊ ಅದನ್ನ ಆದಷ್ಟು ಬೇಗ ಫುಲ್ಫಿಲ್ ಮಾಡ್ಬಿಡಿ, ಓಕೆನಾ? ಸೊ ಫೈನಲಿ ಆಕ್ಚುಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿರೋದು ನಮ್ಮ ಗುರುಗಳು MD ಶ್ರೀಧರ್ ಅವರು. ಹೌದು, ನಮ್ಮನ್ನು ಜಾಲಿ ಡೇಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿರೋದು MD ಶ್ರೀಧರ್. ಎಸ್, ಇವಾಗ್ಲೂ ಕೂಡ ಅವರು ಚಿಕ್ಕಣ್ಣ ಜೊತೆ ಒಂದು ವರ್ಕ್ ಮಾಡ್ತಾ ಇದ್ದಾರೆ. ವೆರಿ ಸೂನ್ ಅವ್ರದೊಂದು ಮೂವಿ ಬರ್ತಾ ಇದೆ. ಮತ್ತೆ ಹೇಗೆ ಬ್ಯಾಕ್ ಟು ಡಿ ಬಾಸ್ ಜೊತೆಗೂ ಕೂಡ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಸೊ ನೆಕ್ಸ್ಟ್ ನಿಮ್ದೇ ಒಂದು, ಯಾಕಂದ್ರೆ ಅವರು ಆ ಒಂದು ಈ ಲವ್ ಬುಲ್ಬುಲ್ ಅವ್ರದ್ದೆಲ್ಲ ನೀವು ನೋಡಿದ್ದೀರಾ, ಚೆಲ್ಲಾಟ, ಅದೆಲ್ಲ ಒಂಥರ ಸೂಪರ್. ಸೊ ಲವ್ ಕಮ್ ಆಕ್ಷನ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್. ಸೊ ಅದೆಲ್ಲರ ಜನರ ಮನಸ್ಸನ್ನ ಗೆದ್ದಂಥ ಮೂವೀಸು. ಸೊ ಮತ್ತೆ ಅವರ ನಿರ್ದೇಶನದಲ್ಲಿ ಮಾಡುವಂತಹ ಪ್ಲಾನ್ಸ್ ಏನಾದರೂ ನಿಮಗೆ ಇದೆಯಾ? ನಿನ್ನೆಲ್ಲ ಮೊನ್ನೆ MD ಶ್ರೀಧರ್ ಸರ್ನ ಭೇಟಿ ಆದೆ. ಸೊ ನಾವು ರೆಗ್ಯುಲರ್ ಆಗಿ ನಾವು ಭೇಟಿ ಆಗ್ತಾನೆ ಇರ್ತೀವಿ. ಓಕೆ, ಈಗಲೂ ಆ ಜಾಲಿ ಡೇಸ್ ಇಂದ ಇವತ್ತುವರೆಗೂ ಇವತ್ತು ಅದೇ ಟಚ್ ಅಲ್ಲಿ ಇದೀನಿ, ಅದೇ ಇದರಲ್ಲಿ. ಸೊ ಈಸ್ ಆಲ್ಸೋ ವೆರಿ ಸೈಲೆಂಟ್. ನಿಮ್ಮ ಕ್ಯಾರೆಕ್ಟರ್ ಎಲ್ಲೋ ಒಂದ್ ಕಡೆ ಮ್ಯಾಚ್ ಆಗುತ್ತೆ ಅಂತ ಅನ್ಸುತ್ತಲ್ಲ. ಸೊ ನೈಸ್ ಆಫ್ ಯು. ಫಸ್ಟ್ ಆಫ್ ಆಲ್ ನಿಮ್ಮನ್ನ ಪರಿಚಯ ಮಾಡ್ಕೊಟ್ಟಿದ್ದೆ ನಮಗೆ MD ಶ್ರೀಧರ್. ಸೊ ನಾನು ಇವತ್ತು ಅದು ಮರೆಯಲ್ಲ. ಸೊ ಹಾಗಾಗಿ ಫಸ್ಟ್ ಪ್ರೋಗ್ರಾಮಿಗೆ ಮಾತಾಡಿದಾಗ ನಿರಂಜನನ್ ಇದು ಮಾಡಿ ಅಂತ ಹೇಳಿದ್ದು ಅವರೇನೆ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಅಂಡ್ ನಮ್ಮ ಈ ಪ್ರಜಾಪ್ರೇಮಿಗಳು ಪ್ರೋಗ್ರಾಮಲ್ಲಿ ರೀಲ್ ಬದುಕಿನ ರಿಯಲ್ ಜೋಡಿಗಳ ಬಗ್ಗೆ ಮಾತನಾಡಬೇಕಾದ್ರೆ ಈ ಸಕ್ಸಸ್ಫುಲ್ ಮ್ಯಾರಿಡ್ ಲೈಫ್ಗೆ ಯಾವ ಫಾರ್ಮುಲಾ ಇದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೊಂದಾಣಿಕೆ ಇರಬೇಕು. ಹೊಂದಾಣಿಕೆ ಇದ್ರೆ ಆಟೋಮೆಟಿಕಲಿ ಸಂಬಂಧ ಚೆನ್ನಾಗಿ ಇರುತ್ತೆ. ಓಕೆ. ಆಮೇಲೆ ತಪ್ಪುಗಳನ್ನ ಅದು ಜಾಸ್ತಿ ಎತ್ತಿ ಹಿಡಿಯೋದನ್ನ ಕಮ್ಮಿ ಮಾಡಿದ್ರೆ ಆ ಸಂಬಂಧ ಗಟ್ಟಿಯಾಗಿರುತ್ತೆ. ಮನುಷ್ಯ ಸಹಜ ತಪ್ಪುಗಳಾಗೋದು, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು. ಅದನ್ನ ಎತ್ತಿ ಕೊಂಡಾಡ್ತಾ ಇದ್ದಾಗ ಅದಕ್ಕೆ ನಾವು ಏನ್ ಹೇಳ್ತೀವಲ್ಲ, ಬೆಂಕಿಗೆ ತುಪ್ಪ ಹಾಕದಂಗಿರುತ್ತೆ. ಅದನ್ನ ಮಾಡದೇ ಇದ್ರೆ ನೀವು ಯಾವುದೇ ಕೆಟಗರಿಯ ಯಾವುದೇ ಕೋಪಿಷ್ಟ ಹುಡುಗ ಇರ್ಬೋದು ಅಥವಾ ಕೋಪಿಷ್ಟ ಹುಡುಗಿ ಇರ್ಬೋದು, ಹೊಂದಾಣಿಕೆ ಮಾಡ್ಕೊಂಡು ಹೋಗಕ್ ಸಾಧ್ಯ. ಟ್ರಿಗರ್ ಮಾಡಬಾರ್ದು. ಅಲ್ಲಿ ಮಾಡ್ತಾ 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 ಆಮೇಲೆ ಏನಾಗುತ್ತೆ, ಒಂದಿಷ್ಟು ದಿನ ಹೋದಾಗ ಅವ್ರು ಏನೇ ಗಲಾಟೆ ಮಾಡಿದ್ರು ಒಬ್ರಿಗೊಬ್ರಿಗೆ ಅನಿವಾರ್ಯ ಆಗತ್ತೆ. ಯಾವಾಗ ನಾವು ಚೆನ್ನಾಗಿ ಇರ್ಬೇಕು ಅಂತಾದ್ರೆ ಇಂಡೈರೆಕ್ಟ್ ಆಗಿ ನಾವು ಒಬ್ರಿಗೊಬ್ರು ಅನಿವಾರ್ಯ ಆಗ್ಬೇಕು. ಅನಿವಾರ್ಯ ಆದಾಗ ಆ ತಪ್ಪು ಒಪ್ಪುಗಳನ್ನ ನಾವು ಹೊಂದ್ಕೊಂಡು ಹೆಂಗ್ ಹೋಗ್ತೀವಿ. ಅವರಿಗೆ ನಾವು ಮಕ್ಕಳಾಗಿ ಯಾವ ತಂದೆ ತಾಯಿಗೆ ಬರ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಬಂದ ಮೇಲೆ ನಮ್ಮ ತಂದೆ ತಾಯಿನ ನಾವು ಹೆಂಗ್ ಹೊಂದ್ಕೊಂಡು ಹೋಗ್ತೀವೋ ಅದೇ ತರ ನಂತರ ಬರುವ ಸಂಬಂಧ, ಮದುವೆ ಅಥವಾ ಗಂಡ ಹೆಂಡತಿ ಅಥವಾ ಲವರ್ಸ್ ಅಥವಾ ಏನ್ ನಾವು ಕರಿತೀವೋ ಅದನ್ನ ಅದಕ್ಕೆ ನಾವು ಹೊಂದ್ಸ್ಕೊಂಡು ಹೋದ್ರೆ ಸಂಬಂಧ ಚೆನ್ನಾಗಿರುತ್ತೆ. ಶ್ರೀಕೃಷ್ಣ ಪರಮಾತ್ಮ ಹೇಗೆ ನಮ್ಮ ಇವನ್ನ 99 ತಪ್ಪುಗಳನ್ನ ಕ್ಷಮಿಸಿ 100 ತಪ್ಪಿಗೆ ಮಾತ್ರ ಇದೆ, ಆ ರೀತಿ ಕ್ಷಮಿಸ್ತಾ ಹೋಗ್ಬೇಕು. ಅಷ್ಟು ಎಕ್ಸ್ಕ್ಯೂಸ್ ಕೊಟ್ರೆ ಸಾಕು. 99 ರೀಚ್ ಆಗೋದೇ ಇಲ್ಲ. ರೀಚ್ ಆಗೋದೇ ನಿಮ್ಗೆ ಒಂದ್ 8 ರಿಂದ 10 ತಪ್ಪಾಗೋದ್ರೊಳಗಡೆ ಅದು ಸರಿ ಹೋಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಎಸ್, ಈಗ ಅಪ್ಪ ಅಮ್ಮ ಮಕ್ಕಳು ತಪ್ಪು ಮಾಡಿದಾಗ ಡೆಫಿನೆಟ್ಲಿ ಎಲ್ಲ ಹೊಟ್ಟೆಗೆ ಹಾಕೊಳ್ತಾರೆ, ಯಾವ್ದಾದ್ರೂ ಮುಂದುವರ್ಸ್ಕೊಂಡು ಹೋಗಲ್ಲ. ಸೊ ಅದು ಕೂಡ ಗಂಡ ಹೆಂಡತಿ ನಡುವೆ ಇರಬೇಕು ಅನ್ನೋದು ನಿಮ್ಮ ಪಾಲಿಸಿ. ಸೊ ಗುಡ್. ಒನ್ ಇಸ್ ಅಡ್ಜಸ್ಟ್ಮೆಂಟ್ ಇರಬೇಕು, ಇನ್ನೊಂದ್ ಕಡೆ ತಪ್ಪನ್ನ ಜಾಸ್ತಿ ಅದನ್ನ ಕ್ಯಾರಿ ಮಾಡಬಾರ್ದು, ಅಲ್ಲೇ ಮರ್ತ್ಬಿಟ್ಟು ಮುಂದೆ ಹೋಗುವಂತ ಪ್ರಯತ್ನ ಮಾಡಬೇಕು. ಅದ್ರ ಹೊರತುಪಡಿಸಿ ಬೇರೆ ಇನ್ನೇನು ಕ್ಯಾರೆಕ್ಟರ್ಸ್ ಇದ್ರೆ ಬೆಸ್ಟ್ ಅಂತ ಹೇಳ್ತಾರೆ, ಬೇರೆ ಫಾರ್ಮುಲಾ
ಈಗ ಅವರೇ ಹೇಳಿದ್ರು ಲಗೇಜನ್ನು ಜಾಸ್ತಿ ಕ್ಯಾರಿ ಮಾಡಬಾರ್ದು ಅಂತ. ದಿಸ್ ಅ ಗುಡ್ ಪಾಯಿಂಟ್. ಬಿಕಾಸ್ ಯಾವ ಮನುಷ್ಯ, ಎಷ್ಟೋ ಜನ ಮಾಡಲ್ಲ ಅದನ್ನು, ಸುಮ್ಮ ಮನಸ್ಸನ್ನು ತುಂಬ ದುಗುಡ ಇಟ್ಕೊಂಡು ಇದನ್ನೆಲ್ಲ ಕೋಪ ಕ್ರೋಧ ಎಲ್ಲ ಇಟ್ಕೊಂಡು ಜಾಸ್ತಿ ಮಾಡ್ಕೊಂಡು ಅವ್ರನ್ನ ಅವರು ಸುಟ್ಕೋತಾರೆ, ಬೇರೆಯವ್ರನ್ನ ಸುಟ್ತಾರೆ. ಸೊ ಹಾಗಾಗಿ ಬೇರೆ ಇನ್ಯಾವ ಒಂದು ಫಾರ್ಮುಲಾ ಬೇಕು ಅಂತ ಅನ್ಸುತ್ತೆ. ಇನ್ನೊಂದು ಬೆಸ್ಟ್ ಫಾರ್ಮುಲಾ ಇದೆ, ಇದು ಈಸ್ ಯೂನಿವರ್ಸಲ್ ಫಾರ್ಮುಲಾ. ರಿವೀಲ್ ಮಾಡಿ. ನಾವು ಬೇರೆಯವರಿಗೆ ಕಂಪೇರ್ ಮಾಡ್ಕೋಬಾರ್ದು ಯಾವತ್ತು. ಯಾಕಂದ್ರೆ ಕೈ 5 ಬೆರಳು ತರ, ಇದರಲ್ಲಿ ಎಲ್ಲ ಒಂದೊಂದಿರುತ್ತೆ. ಇದು ಈ ಬೆರಳು ತರ ಈ ಬೆರಳು ಇರಕ್ ಪ್ರಯತ್ನ ಪಡಬಾರ್ದು, ಇದ್ರ ತರ ಇದು ಪ್ರಯತ್ನ ಪಡಬಾರ್ದು, ಇದ್ರ ತರ ಇದು ಪ್ರಯತ್ನ ಪಡಬಾರ್ದು. ಅದಿದ್ರೆ ಅದು ಮುಷ್ಟಿ ಆಗದೇ ಇಲ್ಲ, ಬಲ ಸಿಗದೇ ಇಲ್ಲ. ಸೊ ಹಾಗಾಗಿ ಅವ್ರದ್ದು ಅವ್ರಿಗೆ, ನಮ್ದು ನಮ್ಗೆ. ಅವ್ರ ತರ ನಾವಾಗಕ್ ಹೋಗ್ಬಾರ್ದು, ನಮ್ ತರ ಅವ್ರಾಗಿ ಅಂತ ನಾವು ಪ್ರಯತ್ನ ಪಡಕ್ ಹೋಗ್ಬಾರ್ದು. ಸೊ ಆವಾಗ ಏನಾಗುತ್ತೆ, ನಮ್ಮ ಜೀವನ, ಎಲ್ಲರ ಜೀವನನು ಚೆನ್ನಾಗಿರುತ್ತೆ. ಯಾಕಂದ್ರೆ ಎಲ್ಲರ ಜೀವನನು ಈಗ ನಾವು ಒಬ್ಬರ ತರ ಒಬ್ರು ಹೆಂಗ್ 100% ನೋಡಕ್ ಆಗಿದೆ, ಎಲ್ಲರಿಗೂ ಕಣ್ಣು ಮೂಗು ಬಾಯಿ ಇದ್ರು ಅವ್ರು ಸಪರೇಟ್ ಆಗಿ ಇರ್ತೀವಿ ನಾವು. ಸೊ ಹಾಗೆ ವ್ಯಕ್ತಿತ್ವ, ನಮ್ಮ ಜೀವನದ ಅನುಕೂಲಗಳು ಅನಾನುಕೂಲಗಳು, ಪ್ಲಸ್ಸು ಮೈನಸ್ಸು ಎಲ್ಲ ಹಾಗೆ ಸಪರೇಟ್ ಆಗಿರುತ್ತೆ. ನಾವು ಇನ್ನೊಬ್ರಿಗೆ ಯಾವಾಗ ಕಂಪೇರ್ ಮಾಡಕ್ ಹೋಗ್ತೀವೋ ಅಲ್ಲಿ ನಾವು ಕೆಡಕ್ ಶುರು ಆಗ್ತೀವಿ. ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಬರ್ಲಿ ಅಂತ ಮಾತ್ರ ಬಯಸ್ಬೇಕು, ಮಾವಿನ ಮರದಲ್ಲಿ ಮಾವಿನಕಾಯಿ ಬರ್ಲಿ ಅಂತ ಮಾತ್ರ ಬಯಸ್ಬೇಕು, ಹಲಸಿನ ಮರದಲ್ಲಿ ಹಲಸಿನ ಹಣ್ಣು ಬರೋ ತರ ಇದು ಮಾಡ್ಬೇಕು. ಪ್ರಕೃತಿ ವಿರುದ್ಧವಾಗಿ ಈಗ ನಾವು ತೆಂಗಿನ ಮರದಲ್ಲಿ ನಾವು ಹಲಸಿನ ಹಣ್ಣು ಬರ್ಬೇಕು ಅಂದವಾಗ ಆಟೋಮೆಟಿಕ್ ಅಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಸೊ ಒಟ್ಟಾರೆ ನಿಮ್ಮ ದ ಬೆಸ್ಟ್ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್ಫುಲ್ ಜರ್ನಿ ಆಫ್ 13 ಇಯರ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ರಿವೀಲ್ ಮಾಡಿದ್ರಿ ನಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ದಾಂಪತ್ಯ ಜೀವನ ಹೀಗೆ ಸುಖಮಯವಾಗಿರಲಿ, ಆರೋಗ್ಯಕರವಾಗಿರಲಿ ಅಂತ ನಾವು ಕೂಡ ನಮ್ಮ ಪ್ರಜಾಧ್ವನಿ ಟಿವಿ ಕಡೆಯಿಂದ ನಿಮಗೆ ವಿಶ್ ಮಾಡ್ತಾ ಇದ್ವಿ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಆ್ಯಂಡ್ ನಿಮ್ಮ ಒಂದು ಬ್ಯಾನರ್ಸ್ ಇದಕ್ಕೂ ಕೂಡ ಒಳ್ಳೊಳ್ಳೆ ಮೂವೀಸ್ನ ಕೊಡಿ, ಜನಗಳು ನೋಡಿ ಖುಷಿ ಪಡಲಿ. ಹಾಗೆ ನಿಮ್ಮ ಕೆಲಸ ಜವಾಬ್ದಾರಿಗಳು ಜಾಸ್ತಿ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗಲಿ. ಓಕೆ, ಬಟ್ ಈ ವಿಷಯದಲ್ಲಿ ಮಾತ್ರ ಲಗೇಜ್ ಸ್ವಲ್ಪ ಜಾಸ್ತಿ ಕ್ಯಾರಿ ಮಾಡಿ. ಓಕೆನಾ? ಆಯ್ತು, ಖಂಡಿತ. ಆಯ್ತು. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.